ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಶ್ರೀಮದ್ ಭಾಗವತದ ತರಗತಿಗೆ ಎಲ್ರಿಗೂ ಕೂಡ ಸ್ವಾಗತ. ಶ್ರೀಮದ್ ಭಾಗವತದ ಪ್ರಥಮ ಸ್ಕಂದದ 10ನೆಯ ಅಧ್ಯಾಯವನ್ನ ಇವತ್ತು ನಾವು ತಿಳಿದುಕೊಳ್ಳಲಿಕ್ಕಿದ್ದೇವೆ. ಶ್ರೀಕೃಷ್ಣನು ದ್ವಾರಕೆಗೆ ಹೊರಟು ನಿಂತಹ ಒಂದು ಸಂದರ್ಭ, ದ್ವಾರಕೆಗೆ ಭಗವಾನ್ ಶ್ರೀಕೃಷ್ಣನ ಪ್ರಯಾಣ, ಇದು ಇವತ್ತಿನ ತರಗತಿಯ ವಿಷಯ ವಸ್ತು. ಕಳೆದ ವಾರದಲ್ಲಿ ನಾವು ಭೀಷ್ಮಾಚಾರ್ಯರು ಶರೀರ ತ್ಯಾಗ ಮಾಡಿದರ ಕುರಿತಾಗಿ ತಿಳಿದುಕೊಂಡಿದ್ದೇವೆ. ಇವತ್ತಿನ ದಿನ ಮುಂದುವರಿಸ್ತಾ ಶ್ರೀಕೃಷ್ಣನು ದ್ವಾರಕೆಗೆ ತನ್ನ ಪ್ರಯಾಣವನ್ನ ಬೆಳೆಸುವಂತಹ ಒಂದು ಸನ್ನಿವೇಶವನ್ನ ಇವತ್ತು ನಾವು ತಿಳಿದುಕೊಳ್ಳೋಣ. ಇಸ್ಕಾನ್ ಸಂಸ್ಥೆ ಮತ್ತು ಆಧ್ಯಾತ್ಮಿಕ ವಿಚಾರ ಎರಡರ ಒಂದು ಸಹಭಾಗಿತ್ವದಲ್ಲಿ ನಡೀತಾ ಇರುವಂತಹ ಕನ್ನಡ ಶ್ರೀಮದ್ ಭಾಗವತ ತರಗತಿಗೆ ಎಲ್ರಿಗೂ ಕೂಡ ಸ್ವಾಗತ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರ್ನಿತಾಯಿ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ನಾವು ಕಲಿತಾ ಇರುವಂತಹ ಈ ಶ್ರೀಮದ್ ಭಾಗವತ ಇದು ಶ್ರೀಲ ಪ್ರಭುಪಾದರು ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕ ಆಚಾರ್ಯರಾದಂತಹ ಶ್ರೀ ಶ್ರೀಮದ್ ಎಸಿ ಭಕ್ತಿವೇದಾಂತ ಸ್ವಾಮಿ ಪ್ರಭುಪಾದರು ನೀಡಿರುವಂತಹ ಬೋಧನೆಗಳ ಆಧಾರದ ಮೇಲೆ ಇರುತ್ತದೆ. ಇದು ನಮ್ಮ ದೇವಸ್ಥಾನದ ವೆಬ್ಸೈಟ್. ಇದರಲ್ಲಿ ತಾವು ಅನೇಕ ಸೇವೆಗಳನ್ನ ಪಡೆದುಕೊಳ್ಳಬಹುದು. ಈಗಾಗಲೇ ವಿಜೃಂಭಣೆಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ ನಡೆದಿದೆ. ಹಾಗೆ ಒಂದು ಹೊಸ ಮಂದಿರದ ಉದ್ಘಾಟನೆಯೂ ಕೂಡ ಆಗಿದೆ. ತಾವೆಲ್ಲರೂ ಕೂಡ ಮಂದಿರಕ್ಕೆ ಭೇಟಿ ನೀಡಬೇಕು, ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ. ಶ್ರೀಮದ್ ಭಾಗವತದ ಪ್ರತಿ ತಮ್ಮಲ್ಲಿ ಇಲ್ಲದೆ ಹೋದ್ರೆ ದಯವಿಟ್ಟು ಅದನ್ನ ತರಿಸಿಕೊಳ್ಳಿ. ಶ್ರೀಮದ್ ಭಾಗವತ ಆ ಭಗವಂತನಿಗೂ ಭಾಗವತಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ. ಕನ್ನಡ, ಇಂಗ್ಲಿಷ್ ಮತ್ತು ಇನ್ನು ಅನೇಕ ಭಾಷೆಗಳಲ್ಲಿ ಇದು ಲಭ್ಯ ಇದೆ. ವೆಬ್ಸೈಟ್ ನಲ್ಲೇ ತಾವಿದನ್ನ ಪಡೆದುಕೊಳ್ಳಬಹುದು. ಮೊದಲನೆಯ ಸ್ಕಂದದ 10ನೇ ಅಧ್ಯಾಯವನ್ನ ಇವತ್ತು ನಾವು ನೋಡೋಣ. ಈ ಅಧ್ಯಾಯದಲ್ಲಿ ಒಟ್ಟು 36 ಶ್ಲೋಕಗಳಿವೆ. ಇಲ್ಲಿ ಶ್ರೀಕೃಷ್ಣನು ದ್ವಾರಕೆಗೆ ಹೊರಟು ನಿಂತಾಗ ಎಲ್ಲ ಭಕ್ತರು ಆತನನ್ನ ಯಾವ ರೀತಿಯಾಗಿ ಬೀಳ್ಕೊಡ್ತಾರೆ ಅನ್ನೋದನ್ನ ಇವತ್ತು ನಾವು ತಿಳಿದುಕೊಳ್ಳೋಣ. ದಯವಿಟ್ಟು ಪುಸ್ತಕ ಇದ್ದವರೆಲ್ಲರೂ ಕೂಡ ಪುಸ್ತಕವನ್ನ ತೆರೀಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಓಂ ನಮೋ ಭಗವತೆ ವಾಸುದೇವಾಯ. ಅಥ 10ಮೋऽಧ್ಯಾಯಃ. ಶೌನಕ ಉವಾಚ. ಹತ್ವಾ ಸ್ವರಿಕ್ತಹೃದ ಆತತಾಯಿನೋ ಯುಧಿಷ್ಠಿರೋ ಧರ್ಮಭೃತಾಂ ವರಿಷ್ಠಃ ಸಹಾನುಜೈ ಪ್ರತ್ಯವರುದ್ಧ ಭೋಜನಃ ಕಥಂ ಪ್ರವೃತ್ತ ಕಿಮಕಾರಶಿತ್ತತಃ. ಅನುವಾದ. ಶೌನಕ ಮುನಿಗಳು ನುಡಿದರು, ಧಾರ್ಮಿಕ ಜನರಲ್ಲಿ ಅತಿ ಶ್ರೇಷ್ಠನಾದ ಮಹಾರಾಜ ಯುಧಿಷ್ಠಿರನು ತನ್ನ ನ್ಯಾಯಬದ್ಧವಾದ ಪಿತ್ರಾರ್ಜಿತವನ್ನು ಅಪಹರಿಸಲು ಬಯಸಿದ ವೈರಿಗಳನ್ನು ಕೊಂದ ಬಳಿಕ ಪ್ರಜೆಗಳನ್ನು ಆಳಲು ಅವನ ತಮ್ಮಂದಿರು ಹೇಗೆ ಸಹಕರಿಸಿದರು. ಯುಧಿಷ್ಠಿರನು ಖಂಡಿತವಾಗಿಯೂ ಮುಕ್ತ ಮನಸ್ಸಿನಿಂದ ಹಾಯಾಗಿ ತನ್ನ ರಾಜ್ಯವನ್ನು ಅನುಭೋಗಿಸಲಾರ. ಯುದ್ಧದ ನಂತರದ ಸನ್ನಿವೇಶ ಇದು. ಈಗ
ಯುಧಿಷ್ಠಿರ ಮಹಾರಾಜ ರಾಜನಾಗ್ಲಿಕ್ಕೆ ಏನೆಲ್ಲ ಅಡೆತಡೆಗಳಿದ್ದವೋ ಎಲ್ಲವೂ ಕೂಡ ನಿವಾರಣೆಯಾಗಿದೆ. ದುರ್ಯೋಧನಾದಿಗಳು ಯಾರು ಕೂಡ ಈಗ ಇಲ್ಲ, ಯುದ್ಧದಲ್ಲಿ ಅವರೆಲ್ಲರೂ ಮಡಿದು ಹೋಗಿದ್ದಾರೆ. ಹಾಗೆ ಅಶ್ವತ್ಥಾಮನು ತಂದಿಟ್ಟಂತಹ ಆ ಒಂದು ಸಮಸ್ಯೆಯು ಕೂಡ ಈಗ ಇಲ್ಲವಾಗಿದೆ. ಯುಧಿಷ್ಠಿರ ಮಹಾರಾಜನಿಗೆ ಕಾಡ್ತಾ ಇದ್ದಂತಹ ಆ ಒಂದು ಪಾಪ ಪ್ರಜ್ಞೆಯು ಕೂಡ ಈಗ ದೂರವಾಗಿದೆ. ತಾನು ಕರ್ತವ್ಯ ದೃಷ್ಟಿಯಿಂದ ಒಂದು ರಾಜ್ಯಭಾರವನ್ನು ಮಾಡ್ತೇನೆ ಅಂತ ಹೇಳಿ ಯುಧಿಷ್ಠಿರ ಮಹಾರಾಜ ನಿರ್ಧಾರ ಮಾಡಿ ತಾನು ಪಟ್ಟಾಭಿಷಿಕ್ತನಾಗಿದ್ದಾನೆ. ಅಂತಹ ಸಂದರ್ಭದಲ್ಲಿ ಈಗ ಶೌನಕಾದಿಗಳು ಆ ಒಂದು ನೈಮಿಷಾರಣ್ಯದಲ್ಲಿ ನೆರೆದಿರುವಂತಹ ಋಷಿಮುನಿಗಳು ಸೂತ ಗೋಸ್ವಾಮಿಗಳಲ್ಲಿ ಕೇಳುವಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ, ತನ್ನ ತಮ್ಮಂದಿರ ಜೊತೆಗೆ ಸೇರಿಕೊಂಡು ಯುಧಿಷ್ಠಿರ ಮಹಾರಾಜ ಹೇಗೆ ರಾಜ್ಯವನ್ನ ಆಳಿದ? ಯಾಕಂದ್ರೆ ಇದು ಬಹಳಷ್ಟು ವರ್ಷಗಳ ಕನಸಾಗಿತ್ತು, ಇಡೀ ಪ್ರಜೆಗಳ ಕನಸು ಆಗಿತ್ತು ಮತ್ತು ಅದು ಭಗವಂತನಿಗೂ ಕೂಡ ಪ್ರೀತಿಯದ್ದೇ ಆಗಿತ್ತು. ಆ ಭಗವಂತನೇ ಇದನ್ನ ನಿರ್ಧಾರ ಮಾಡಿದ್ದ. ಆದ್ದರಿಂದ ಯುಧಿಷ್ಠಿರ ಮಹಾರಾಜ ಈಗ ಪಟ್ಟಾಭಿಷಿಕ್ತನಾಗಿದ್ದಾನೆ. ಆದ್ರೆ ಇಲ್ಲಿ ಇನ್ನೊಂದು ವಿಚಾರ ಹೇಳ್ತಾರೆ, ಮುಕ್ತ ಮನಸ್ಸಿನಿಂದ ಹಾಯಾಗಿ ರಾಜ್ಯವನ್ನ ಅನುಭೋಗಿಸಲಾರ. ಯುಧಿಷ್ಠಿರನು ಯಾವತ್ತು ಇಂದ್ರಿಯ ಭೋಗಕ್ಕಾಗಿ ಆ ಒಂದು ರಾಜ್ಯವನ್ನ ಸ್ವೀಕಾರ ಮಾಡಲಿಲ್ಲ. ಬದಲಾಗಿ ಜನರನ್ನ ಪಾಲನೆ ಮಾಡಬೇಕು, ಅರಾಜಕತೆ ಉಂಟಾಗಬಾರದು ಅನ್ನುವಂತಹ ಉದ್ದೇಶದಿಂದ ಇಲ್ಲಿ ಯುಧಿಷ್ಠಿರ ಮಹಾರಾಜ ರಾಜ್ಯಭಾರವನ್ನ ಮಾಡ್ತಾ ಇದ್ದಾನೆ. ತನ್ನ ಬಂಧುಗಳನ್ನೆಲ್ಲ ಕಳೆದುಕೊಂಡಿದ್ದಾನೆ ಯುಧಿಷ್ಠಿರ ಮಹಾರಾಜ ಮತ್ತು ಆತನು ದುಃಖಿತನಾಗಿದ್ದಾನೆ. ಸಾಮಾನ್ಯವಾಗಿ ಜನರಿಗೆ ಅಧಿಕಾರ ಸಂಪತ್ತು ಬಂದಾಗ ಆತನು ತನ್ನ ಒಂದು ನ್ಯಾಯಬದ್ಧವಾದಂತಹ ಅಥವಾ ಪ್ರಾಮಾಣಿಕವಾದಂತಹ ದಾರಿಯನ್ನ ಬಿಟ್ಟು ತಪ್ಪು ದಾರಿಯಲ್ಲಿ ನಡೆಯುವಂತಹ ಸನ್ನಿವೇಶಗಳು ಇರ್ತವೆ. ಆದರೆ ಯುಧಿಷ್ಠಿರ ಮಹಾರಾಜ ನೇರವಾಗಿ ಶ್ರೀಕೃಷ್ಣನ ಒಂದು ಅನುಗ್ರಹದಿಂದ ಆತನ ಒಂದು ನೆರಳಿನಲ್ಲಿಯೇ ತಾನು ರಾಜ್ಯಭಾರವನ್ನ ಮಾಡ್ತಾ ಇದ್ದದ್ದರಿಂದಾಗಿ ತಾನು ಯಾವತ್ತೂ ದಾರಿ ತಪ್ಪಿ ನಡೀಲಿಲ್ಲ. ಆತನು ಚೆನ್ನಾಗಿಯೇ ಕರ್ತವ್ಯ ದೃಷ್ಟಿಯಿಂದ ರಾಜ್ಯಭಾರವನ್ನ ಮಾಡಿದ. ಹಾಗೂ ಆ ಭಗವಂತನ ಪ್ರತಿನಿಧಿಯಾಗಿ ಜನರಲ್ಲಿ ಆ ಒಂದು ಉತ್ತಮವಾದಂತಹ ರಾಜ್ಯಾಡಳಿತವನ್ನ ಜನರಿಗಾಗಿ ಆತನು ನೀಡ್ತಾನೆ. ಇದರಿಂದ ಭೂಮಿ ತಾಯಿಯು ಕೂಡ ಬಹಳ ಸಂತುಷ್ಟಿಯನ್ನ ಹೊಂದುತ್ತಾಳೆ. ಆಕೆ ತನ್ನ ಪ್ರಜೆಗಳಿಗೆ ಅಥವಾ ತನ್ನ ಮಕ್ಕಳಿಗೆ ಏನೆಲ್ಲ ಬೇಕೋ ಅದೆಲ್ಲವನ್ನು ಕೂಡ ಯಥೇಚ್ಛವಾಗಿ ಕೊಡ್ತಾಳೆ. ಯಾಕಂದ್ರೆ ಈ ಭೌತಿಕ ಪ್ರಪಂಚದ ಸೃಷ್ಟಿ ಆಗಿರುವ ಒಂದು ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ, ಇಲ್ಲಿರುವಂತಹ ಬದ್ಧ ಜೀವಿಗಳು, ಈ ಭೌತಿಕ ಪ್ರಪಂಚಕ್ಕೆ ಬದ್ಧವಾಗಿರುವಂತಹ ಜೀವಿಗಳು ಯಾರಿದ್ದಾರೆ ಅವರನ್ನ ಮತ್ತೆ ಭಗವಂತನ ಧಾಮಕ್ಕೆ ಕಳುಹಿಸಿಕೊಡುವಂತದ್ದೇ ಇದರ ಮೂಲ ಉದ್ದೇಶ. ಅದನ್ನೇ ಬ್ಯಾಕ್ ಟು ಗಾಡ್ ಹೆಡ್ ಅಂತೇಳಿ ಶ್ರೀಲ ಪ್ರಭುಪಾದರು ಹೇಳುವಂತಹದ್ದು, ಮರಳಿ ಭಗವಂತನೆಡೆಗೆ. ಆ ಒಂದು ಕಾರ್ಯಕ್ಕೆ ಯಾರು ಸಹಾಯ ಮಾಡ್ತಾರೋ, ಅಂತಹ ಒಂದು ಉದ್ದೇಶದಿಂದ ಅಂತಹ ಗುರಿಯನ್ನ ಯಾರು ಇಟ್ಟುಕೊಂಡು ತಪ್ತರಾಗ್ತಾರೋ ಅಂತಹವರನ್ನ ಕಂಡ್ರೆ ಆ ಭೂಮಿ ದೇವಿಗೂ ಕೂಡ ಬಹಳ ಸಂತೋಷವಾಗುತ್ತದೆ. ಹಾಗಾಗಿ ಜನರಿಗೆ ಏನೆಲ್ಲ ಬೇಕೋ ಅದೆಲ್ಲವನ್ನು ಕೂಡ ಆ ಪ್ರಕೃತಿಯು ಬಹಳ ಯಥೇಚ್ಛವಾಗಿ ಕೊಡ್ತಾ ಇತ್ತು. ಸುತಮುನಿಗಳು ಆ ಪ್ರಶ್ನೆಯನ್ನ ಕೇಳಿಸಿಕೊಂಡು ಅದಕ್ಕೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ವಂಶಂ ಕುರೋರ್ವಂಶದ ವಾಗ್ನಿ ನಿರ್ಹೃತಂ ಸಂರೋಹಯಿತ್ವಾ ಭವಭಾವನೋ ಹರಿಹಿ ನಿವೇಶಯಿತ್ವಾ ನಿಜ ರಾಜ್ಯ ಈಶ್ವರೋ ಯುಧಿಷ್ಠಿರಂ ಪ್ರೀತಮನ ಬಭೂವಃ. ಅನುವಾದ. ಸೂತ ಮಹರ್ಷಿಗಳು ನುಡಿದರು, ಜಗತ್ಪಾಲಕನಾದ ದೇವೋತ್ತಮ ಪರಮಪುರುಷ ಭಗವಾನ್ ಶ್ರೀಕೃಷ್ಣನು ಮಹಾರಾಜ ಯುಧಿಷ್ಠಿರನನ್ನು ಅವನದೇ ರಾಜ್ಯದಲ್ಲಿ ಪುನಃಸ್ಥಾಪಿಸಿದನು. ಕೋಪದ ಬಿದಿರ ಬೆಂಕಿಯಲ್ಲಿ ಬರಿದಾಗಿ ಹೋಗಿದ್ದ ಕುರುವಂಶವನ್ನು ಮರಳಿ ತಂದಂತಾದುದರಿಂದ ಅವನು ಪ್ರಸನ್ನನಾದನು. ಇಲ್ಲಿ ಬಿದಿರಿನ ಬೆಂಕಿ ಅಂತ ಹೇಳ್ತಾರೆ. ಈ ಕಾಳ್ಗಿಚ್ಚಿಗೆ ಕಾರಣ ಏನು ಅಂತ ಹೇಳಿ ಹುಡುಕ್ತಾ ಹೋದ್ರೆ ಅದಕ್ಕೆ ಸ್ಪಷ್ಟವಾಗಿ ಹೊರಗಿನಿಂದ ಯಾವುದೇ ಕಾರಣಗಳು ಇರುವುದಿಲ್ಲ. ಯಾರೋ ಹೋಗಿ ಬೆಂಕಿ ಹಾಕಿ ಬಂದಿರುವುದಿಲ್ಲ. ಈ ಕಾಡಿನಲ್ಲಿ ಜೋರಾಗಿ ಗಾಳಿ ಬೀಸುವಾಗ, ಹೆಚ್ಚಾಗಿ ಬೇಸಿಗೆ ಕಾಲದಲ್ಲಿ, ಬಿದಿರಿನ ಮೇಳೆಗಳು, ಬಿದಿರಿನ ಮರಗಳು ಒಂದಕ್ಕೊಂದು ಉಜ್ಜಾಡಿದಾಗ ಅದರಿಂದಲೇ ಬೆಂಕಿ ಉತ್ಪತ್ತಿಯಾಗಿ ಅದು ಕಾಳ್ಗಿಚ್ಚಾಗಿ ಪರಿವರ್ತಿತವಾಗ್ತದೆ. ಇದು ಸಾಮಾನ್ಯವಾಗಿ ನಡೆಯುವಂತಹ ಕಾಳ್ಗಿಚ್ಚಿನ ಒಂದು ಪ್ರಕ್ರಿಯೆ. ಇಲ್ಲ ಅಂತ ಹೇಳಿದ್ರೆ ಯಾರಾದ್ರೂ ಬೆಂಕಿ ಹಾಕಿದ್ರು ಕೂಡ ಅಥವಾ ಯಾರ್ದಾದ್ರು ನಿರ್ಲಕ್ಷ್ಯದಿಂದಲೂ ಕೂಡ
ಕಾಡಿಗೆ ಬೆಂಕಿ ಹತ್ತಿಕೊಳ್ಳಬಹುದು. ಅಲ್ಲದೆ ಸಾಮಾನ್ಯವಾಗಿ ಪ್ರಾಕೃತಿಕವಾಗಿ ಹೇಗೆ ಈ ಬೆಂಕಿ ಕಾಣಿಸಿಕೊಳ್ಳುತ್ತದೆ ಅಂತ ಹೇಳಿದ್ರೆ, ಬಿದಿರಿನ ಮೆಳೆಗಳು ತಾವು ಪರಸ್ಪರ ಉಜ್ಜಿಕೊಳ್ಳುವುದರಿಂದ. ಹಾಗೆ ಈ ಕುರುವಂಶದಲ್ಲಿ ಎಲ್ಲರ ನಾಶವಾಗಿದೆ. ಇಷ್ಟೊಂದು ದೊಡ್ಡ ಯುದ್ಧ ನಡೆದಿದೆ. ಇದಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ, ನಾವು ಭಗವಂತ ಭೂಭಾರ ಹರಣವನ್ನ ಮಾಡಬೇಕು ಅಂತ ಹೇಳಿ ತಾನು ಉದ್ದೇಶಿಸಿದ್ರು ಕೂಡ ಆತನನ್ನ ಕಾರಣ ಅಂತ ಹೇಳಿ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ದುರ್ಯೋಧನ ದುಶ್ಯಾಸನಾದಿಗಳು ಅವರು ಉತ್ತಮರಾಗಿದ್ರೆ, ಅವರು ಒಳ್ಳೆಯ ರೀತಿಯಲ್ಲಿ ಜೀವನವನ್ನು ನಡೆಸಿದ್ರೆ ಅವರಿಗೆ ಇಂತಹ ಗತಿ ಬರ್ತಾ ಇರಲಿಲ್ಲ. ಆ ಒಂದು ಸಂಧಾನ ಕಾಲದಲ್ಲಿ ಸೂಜಿ ಮನೆಯಷ್ಟು ಜಾಗವನ್ನು ಕೂಡ ಪಾಂಡವರಿಗೆ ನಾನು ಕೊಡುವುದಿಲ್ಲ ಅಂತ ಹೇಳಿದ ಮೇಲೆ ಆ ಯುದ್ಧಕ್ಕೆ ಮೂಲ ಕಾರಣನಾಗುವವನು ದುರ್ಯೋಧನನೇ ಆಗ್ತಾನೆ. ಹಾಗಾಗಿ ಇಲ್ಲಿ ನಡೆದಂತಹ ಎಲ್ಲ ಅನಾಹುತಗಳಿಗೂ ಕೂಡ ಆ ಒಂದು ದುಷ್ಟ ಪ್ರವೃತ್ತಿ ಇರುವಂತಹ ಜನರೇ ಕಾರಣರಾಗ್ತಾರೆ ವಿನಃ ಬೇರೆ ಯಾವುದೇ ಕಾರಣವನ್ನು ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಕಾಡಿನಲ್ಲಿ ಬೆಂಕಿ ಬರಬೇಕು ಅಂತ ಹೇಳಿದ್ರೆ ಆ ಕಾಡಿನಲ್ಲೇ ಇರುವಂತಹ ಮರಗಳೇ ಕಾರಣವಾಗಿರ್ತವೆ. ಈ ರೀತಿ ಆ ಒಂದು ದಾವಾಗ್ನಿ, ಆ ಒಂದು ಬೆಂಕಿಯಲ್ಲಿ ಎಲ್ಲ ದುಷ್ಟರು ಕೂಡ ನಾಶವಾಗ್ತಾರೆ. ಕೇವಲ ದುರ್ಯೋಧನಾದಿಗಳು ಮಾತ್ರ ಅಲ್ಲ, ಆತನ ಸಹಾಯಕ್ಕೆ ನಿಂತಹ ಇತರ ಜನರು ಕೂಡ, ಇತರ ರಾಜರು, ಸೈನಿಕರು ಕೂಡ ಅವರು ಹತರಾಗುತ್ತಾರೆ. ಆದ್ರೆ ಭಗವಂತ ಅವರಿಗೆಲ್ಲರಿಗೂ ಕೂಡ ಉತ್ತಮ ಗತಿಯನ್ನ ಕೊಡ್ತಾನೆ. ಇದನ್ನು ನಾವು ಭೀಷ್ಮಾಚಾರ್ಯರ ಮಾತುಗಳಿಂದಲೇ ಹಿಂದೆ ತಿಳಿದುಕೊಂಡಿದ್ದೇವೆ. ನಿಶಮ್ಯ ಭೀಷ್ಮೋಕ್ತಮಥಾಚ್ಯುತೋಕ್ತಂ ಪ್ರವೃತ್ತ ವಿಜ್ಞಾನಮಧೂತ ವಿಭ್ರಮಃ ಶಶಾಸಗಾಮಿಂದ್ರ ಇವಾಜಿತಾಶ್ರಯಃ ಪರಿದ್ಯುತಾಪಾಂತ ಮನುಜಾನುವರ್ತಿತಃ. ಭೀಷ್ಮರ ಮತ್ತು ಅಚ್ಯುತನಾದ ಭಗವಾನ್ ಶ್ರೀಕೃಷ್ಣನ ಮಾತುಗಳಿಂದ ಜ್ಞಾನೋದಯವಾದ ಬಳಿಕ ಮಹಾರಾಜ ಯುಧಿಷ್ಠಿರನು ಪರಿಪೂರ್ಣ ಜ್ಞಾನದ ವಿಷಯದಲ್ಲಿ ನಿರತನಾದನು. ಏಕೆಂದರೆ ಅವನ ಸಂದೇಹಗಳೆಲ್ಲ ನಿರ್ಮೂಲವಾಗಿದ್ದವು. ಹೀಗೆ ಅವನು ತನ್ನ ತಮ್ಮಂದಿರಿಂದ ಅನುಗಮ್ಯನಾಗಿ ಭೂಮಿಯನ್ನು ಸಮುದ್ರವನ್ನು ಆಳಿದನು. ಇಲ್ಲಿ ಭೂಮಿ ಸಮುದ್ರ ಎಲ್ಲವನ್ನು ಕೂಡ ಯುಧಿಷ್ಠಿರ ಮಹಾರಾಜ ಆಳ್ತಾ ಇದ್ದ. ಇಡೀ ಪ್ರಪಂಚಕ್ಕೆ ಒಬ್ಬ ರಾಜ, ಆತನ ಕೆಳಗೆ ಬೇರೆ ಸಾಮಂತ ರಾಜರು ಇರಬಹುದು, ಆದ್ರೆ ಮುಖ್ಯವಾದಂತಹ ರಾಜ ಆತನು ಯುಧಿಷ್ಠಿರ ಮಹಾರಾಜನೇ ಆಗಿದ್ದ. ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಪ್ರಪಂಚದ ಎಲ್ಲಾ ಭಾಗದಿಂದಲೂ ಕೂಡ ಸೇನೆ ಬಂದಿದೆ. ಎಲ್ಲ ರಾಜರು ಕೂಡ ತಾವು ಹೋರಾಡಿದ್ದಾರೆ. ಹಾಗಾಗಿ ಈಗ ಉಳಿದವರು ಯಾರು ಕೂಡ ಇಲ್ಲ. ಹಾಗೆ ಯುಧಿಷ್ಠಿರ ಮಹಾರಾಜನು ಕೂಡ ಅಶ್ವಮೇಧ ಯಾಗಗಳನ್ನ ಮಾಡಿ ತಾನು ದಿಗ್ವಿಜಯವನ್ನ ಸಾಧಿಸಿದ್ದಾನೆ. ಇಡೀ ಪ್ರಪಂಚ ಒಬ್ಬನೇ ರಾಜನನ್ನ ಹೊಂದಿದ್ರೆ ಪ್ರಪಂಚದಾದ್ಯಂತ ಶಾಂತಿಯನ್ನ ಕಾಣಲಿಕ್ಕೆ ಸಾಧ್ಯ ಇದೆ. ಇದು ಯಾವಾಗ ಅಂತ ಹೇಳಿದ್ರೆ ರಾಜನು ಕರ್ತವ್ಯ ಬದ್ಧನಾಗಿ ರಾಜ್ಯಭಾರವನ್ನು ಮಾಡಿದ್ರೆ ಮಾತ್ರ. ಆತನು ಪ್ರಜಾಪೀಡಕನಾಗಿದ್ರೆ ಯಾರು ಕೂಡ ಸಂತೋಷದಿಂದ ಇರಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಯುಧಿಷ್ಠಿರ ಮಹಾರಾಜನಂತಹ ವ್ಯಕ್ತಿ ರಾಜನಾದ್ರೆ ಎಲ್ಲ ಕಡೆ ಶಾಂತಿಯು ನೆಲೆಸ್ತದೆ. ಮತ್ತು ಆತನು ಪ್ರಪಂಚಕ್ಕೆ ಒಬ್ಬ ರಾಜನಾದ್ದರಿಂದ ಅವನಿಗೆ ಇನ್ನೊಬ್ಬರು ಯಾರು ಕೂಡ ಪೈಪೋಟಿಯನ್ನ ಕೊಡುವವರು ಇಲ್ಲದೆ ಹೋದ್ದರಿಂದ ಪ್ರಪಂಚದಲ್ಲಿ ಯುದ್ಧಗಳು ಕಾಣಿಸಿಕೊಳ್ಳುವುದಿಲ್ಲ, ಜನರು ಪರಸ್ಪರ ಕಿತ್ತಾಡಿಕೊಳ್ಳುವುದಿಲ್ಲ, ಎಲ್ಲರೂ ಕೂಡ ಶಾಂತವಾಗಿ ಜೀವಿಸ್ತಾರೆ. ಹಾಗೆ ಪ್ರಕೃತಿಯು ಕೂಡ ಸಂಪದ್ಭರಿತವಾಗಿರುವುದರಿಂದ ಯಾರಿಗೂ ಕೂಡ ಯಾವುದೇ ಕೊರತೆ ಇಲ್ಲದೆ ಎಲ್ಲರೂ ನೆಮ್ಮದಿಯಿಂದ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯವಾಗುತ್ತದೆ. ಪ್ರಕೃತಿ ಹೇಗೆ ಅವರಿಗೆ ಸಹಕಾರವನ್ನ ಕೊಡ್ತಾ ಇತ್ತು ಅನ್ನೋದನ್ನ ಈ ಮುಂದಿನ ಶ್ಲೋಕದಲ್ಲಿ ನಾವು ಕಾಣಬಹುದು. ಕಾಮಂ ವವರ್ಷ ಪರ್ಜನ್ಯ ಸರ್ವ ಕಾಮದುಘಾಮಹಿ ಶಿಶುಚ ಸ್ಮರ ವ್ರಜಾನ್ ಗಾವ ಪಯಸೋದ ಸ್ವತೀರ್ಮುದ. ಮಹಾರಾಜ ಯುಧಿಷ್ಠಿರನ ಆಳ್ವಿಕೆಯ ಅವಧಿಯಲ್ಲಿ ಮೋಡಗಳು ಜನರ ಅಗತ್ಯಕ್ಕೆ ತಕ್ಕಷ್ಟು ಮಳೆ ಸುರಿಸಿದವು. ಭೂಮಿ ಜನರ ಎಲ್ಲ ಅಗತ್ಯಗಳನ್ನು ಸಮೃದ್ಧವಾಗಿ ಉತ್ಪಾದಿಸಿತು. ಉಬ್ಬಿದ ಕೆಚ್ಚಲಿನ ಮತ್ತು ಹರ್ಷಚಿತ್ತದ ಹಸುಗಳು ಹುಲ್ಲು ಮೇಯುವ ನೆಲವನ್ನು ಹಾಲಿನಿಂದ ಒದ್ದೆ ಮಾಡುತ್ತಿದ್ದವು. ಇಲ್ಲಿ ಪ್ರಕೃತಿಯು ಕೂಡ ರಾಜನಿಗೆ ಏನೆಲ್ಲ ಕರ, ಈ ಟ್ಯಾಕ್ಸ್ ಅಂತ ಹೇಳ್ತೇವೆ, ಅದನ್ನ ಸರಿಯಾಗಿ ಕೊಡ್ತಾ ಇತ್ತು. ಆ ಪ್ರಕೃತಿ ಹೇಗೆ ಸರಿಯಾದ ರೀತಿಯಲ್ಲಿ ಮಳೆ ಯಾವಾಗ ಬೇಕೋ ಆ ಸಮಯಕ್ಕೆ ಸಂದರ್ಭಕ್ಕೆ ಸರಿಯಾಗಿ ಮಳೆ ಬರ್ತಾ ಇತ್ತು. ಅದು ಅತಿವೃಷ್ಟಿಯೂ ಇಲ್ಲ, ಅನಾವೃಷ್ಟಿಯೂ ಇಲ್ಲ, ಎಲ್ಲವೂ ಕೂಡ ಸರಿಯಾದಂತಹ ಪ್ರಮಾಣದಲ್ಲಿಯೇ ಬರ್ತಾ ಇತ್ತು. ಆ ಮಳೆ ಸರಿಯಾದ ಪ್ರಮಾಣದಲ್ಲಿ ಬರ್ತಾ ಇತ್ತು. ಹೀಗೆ ಮಳೆ ಸರಿಯಾಗಿ ಬಂದ್ರೆ ಬೆಳೆಯು ಕೂಡ ಚೆನ್ನಾಗಿರ್ತದೆ. ಬೆಳೆಯು ಚೆನ್ನಾಗಿ ಬಂದ್ರೆ ಗೋವುಗಳಿಗೆ ಬೇಕಾದಷ್ಟು ಆಹಾರ ವಸ್ತುಗಳು ದೊರಕ್ತವೆ.
ಗೋವುಗಳಿಗೆ ಆಹಾರ ಸಮೃದ್ಧವಾಗಿ ದೊರಕಿದ್ರೆ ಅವುಗಳು ಸಮೃದ್ಧವಾಗಿ ಹಾಲನ್ನ ಕೊಡ್ತದೆ. ಎತ್ತುಗಳು ಆ ಭೂಮಿಯನ್ನ ಚೆನ್ನಾಗಿ ಉಳ್ಲಿಕ್ಕೆ ಸಾಧ್ಯವಾಗುತ್ತದೆ. ಇದರಿಂದ ಮತ್ತಷ್ಟು ಆ ಹಸಿರು ನಳನಳಿಸ್ತದೆ ಮತ್ತು ಇನ್ನಷ್ಟು ಮಳೆಯು ಬರ್ತದೆ. ಹಾಗೆ ಅದು ಒಂದಕ್ಕೊಂದು ಪೂರಕವಾಗಿ ಆ ಪ್ರಕೃತಿಯನ್ನ ಮತ್ತೆ ಪ್ರಕೃತಿಯಲ್ಲಿ ಜೀವಿಸುವಂತಹ ಜೀವಿಗಳನ್ನ ಚೆನ್ನಾಗಿ ಇಟ್ಟುಕೊಳ್ಳಿಕ್ಕೆ ಸಾಧ್ಯವಾಗುತ್ತದೆ. ಎಲ್ಲಿಯವರೆಗೆ ಅಂತ ಹೇಳಿದ್ರೆ, ಗೋವುಗಳು ತಾವು ಹಾಲನ್ನ ನಡೆಯುವಾಗ ಆ ಕೆಚ್ಚಲಿನಿಂದ ಹಾಲು ಕೆಳಗೆ ಬಂದು ಆ ನೆಲವು ಕೆಸರಾಗ್ತಾ ಇತ್ತು, ಹಾಲಿನಿಂದ ಕೆಸರಾಗ್ತಾ ಇತ್ತು. ಆ ರೀತಿಯಾದಂತಹ ಒಂದು ಸನ್ನಿವೇಶ ಸಂದರ್ಭ ನಮಗೆ ಅಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಅಷ್ಟೊಂದು ಸಂಪದ್ಭರಿತವಾಗಿತ್ತು ಯುಧಿಷ್ಠಿರ ಮಹಾರಾಜನ ಒಂದು ಆಳ್ವಿಕೆ. ನದ್ಯಾ ಸಮುದ್ರ ಗಿರಯ ಸವನಸ್ಪತಿ ವೀರುದಃ ಫಲಂ ಔಷಧಯ ಸರ್ವ ಕಾಮನ್ ಅಂತ್ಯತು ತಸ್ಯ ವೈ. ನದಿಗಳು, ಸಮುದ್ರಗಳು, ಪರ್ವತಗಳು, ಬೆಟ್ಟಗಳು, ಕಾಡುಗಳು, ಬಳ್ಳಿಗಳು, ಫಲ ಬಿಡುವ ಔಷಧಿ ಸಸ್ಯಗಳು ಎಲ್ಲ ಋತುಗಳಲ್ಲಿ ರಾಜನಿಗೆ ತಮ್ಮ ಕರಭಾಗವನ್ನು ಸಮೃದ್ಧವಾಗಿ ಸಲ್ಲಿಸುತ್ತಿದ್ದವು. ಈ ಹಸುಗಳು ಯಥೇಚ್ಛವಾಗಿ ಹಾಲು ಕೊಡ್ಲಿಕ್ಕೆ ಒಂದು ಕಾರಣ ಏನು ಅಂತ ಹೇಳಿದ್ರೆ, ಅವುಗಳು ತಾವು ಮುಂದಕ್ಕೆ ಕಸಾಯಿಖಾನೆಗೆ ಹೋಗಿ ತಮ್ಮ ಜೀವನವನ್ನ ಕಳೆದುಕೊಳ್ಬೇಕು ಅನ್ನುವಂತಹ ಕಷ್ಟ ಅವುಗಳಿಗಿರ್ಲಿಲ್ಲ. ಹುಟ್ಟಿದ ಕೂಡಲೇ ಆ ಕರುವನ್ನ ಹಸುವಿನಿಂದ ದೂರ ಮಾಡ್ತಾ ಇರ್ಲಿಲ್ಲ. ಆದ್ರಿಂದ ಹಸುಗಳು ಯಾವಾಗಲೂ ಸಂತೋಷದಿಂದ ಇರ್ತಾ ಇದ್ವು. ಹಾಗಾಗಿ ಬಲವಂತವಾಗಿ ಅವುಗಳಿಂದ ಹಾಲನ್ನ ಹಿಂಡ್ತಾ ಇರ್ಲಿಲ್ಲ. ಹೀಗೆ ಆ ಹಸುಗಳು ಬಹಳ ಸಂತೋಷವಾಗಿ ಜೀವಿಸ್ತಾ ಇದ್ದವು. ಹಾಗೆ ಈ ಪ್ರಕೃತಿಯು ಕೂಡ ತನ್ನ ಒಂದು ಕರಭಾಗ ಏನಿದೆ ಅದನ್ನ ರಾಜನಿಗೆ ಸರಿಯಾದ ಸಮಯಕ್ಕೆ ಕೊಡ್ತಾ ಇತ್ತು. ಎಲ್ಲಾ ಋತುಗಳಲ್ಲಿ ಅವುಗಳ ಏನು ಪಾಲು ಇದೆ ಅದನ್ನ ರಾಜನಿಗೆ ಅವರು ಕೊಡ್ತಾ ಇದ್ರು. ಇದರಿಂದ ರಾಜನು ಬಹಳ ಚೆನ್ನಾಗಿ ರಾಜ್ಯಭಾರ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇತ್ತು. ಜನರ ಜೀವನ ಹೇಗಿತ್ತು, ಜನಜೀವನ ಹೇಗೆ ನಡೀತಾ ಇತ್ತು ಅನ್ನೋದನ್ನ ಇಲ್ಲಿ ಹೇಳ್ತಾರೆ 6ನೇ ಶ್ಲೋಕದಲ್ಲಿ. ನಾಧಯೋ ವ್ಯಾಧಯ ಕ್ಲೇಶ ದೈವ ಭೂತಾತ್ಮ ಹೇತವಃ ಅಜಾತ ಶತ್ರು ಅಭವನ್ ಜಂತೂನಾಂ ರಾಜ್ಞಿ ಕರ್ಹಿಚೇತ್. ರಾಜನ ಅಜಾತ ಶತ್ರುತ್ವದಿಂದಾಗಿ ಜೀವಿಗಳು ಎಲ್ಲ ಕಾಲದಲ್ಲೂ ಯಾವ ಕಾಲದಲ್ಲೂ ಮಾನಸಿಕ ವ್ಯಥೆ, ರೋಗ ರುಜಿನ ಅಥವಾ ಅತ್ಯುಷ್ಣತೆ, ಶೈತ್ಯಗಳಿಂದ ಬಾಧಿತರಾಗಿರಲಿಲ್ಲ. ಜನರಿಗೆ ಬರುವಂತಹ ಸಾಮಾನ್ಯ ಸಮಸ್ಯೆಗಳು ಏನು ಅಂತ ಹೇಳಿದ್ರೆ, ಹುಷಾರಿಲ್ಲದಿರುವಂಥದ್ದು, ಆರೋಗ್ಯ ಸಮಸ್ಯೆ ಅಥವಾ ಮನಸ್ಸಿನ ಆರೋಗ್ಯ, ಶರೀರದ ಆರೋಗ್ಯ, ಅಥವಾ ಹೊರಗಡೆ ಅತಿಯಾದಂತಹ ಉಷ್ಣತೆ ಅಥವಾ ಅತಿಯಾದ ಶೈತ್ಯ, ಚಳಿ, ಹೀಗೆ ಚಂಡಮಾರುತ, ಅತಿವೃಷ್ಟಿ, ಅನಾವೃಷ್ಟಿ ಇದ್ಯಾವುದು ಕೂಡ ಅಲ್ಲಿ ಇರಲಿಲ್ಲ. ಎಲ್ಲರೂ ಕೂಡ ಸಂತೋಷವಾಗಿರ್ಲಿಕ್ಕೆ ಏನೆಲ್ಲ ಬೇಕೋ ಅದೆಲ್ಲವನ್ನು ಕೂಡ ಭಗವಂತ ತಾನೇ ಅವರಿಗೆ ಮಾಡಿಕೊಟ್ಟಿದ್ದ. ಇಂತಹ ಸಂಪದ್ಭರಿತವಾದಂತಹ ರಾಜ್ಯದಲ್ಲಿ ಉತ್ತಮವಾದಂತಹ ರಾಜನ ಆಳ್ವಿಕೆಯಲ್ಲಿ ಜನರು ಸಂತೋಷವಾಗಿ ಇದ್ರು. ಇದೆಲ್ಲವೂ ಕೂಡ ಮಹಾರಾಜ ಯುಧಿಷ್ಠಿರನ ಒಂದು ಆಳ್ವಿಕೆಯ ಕುರಿತಾಗಿ ತಿಳಿಸುವಂತಹ ಮಾತುಗಳು. ಇನ್ನು ಮುಂದಕ್ಕೆ ಇಲ್ಲಿ ಕೇವಲ ಮಹಾರಾಜ ಯುಧಿಷ್ಠಿರ ಮಾತ್ರ ಇರುವಂತದ್ದಲ್ಲ, ಭಗವಾನ್ ಶ್ರೀಕೃಷ್ಣನೇ ಸ್ವತಃ ಇಲ್ಲಿ ಉಪಸ್ಥಿತನಾಗಿದ್ದಾನೆ. ಆ ಭಗವಂತ ಎಲ್ಲಿರ್ತಾನೋ ಅಲ್ಲಿ ಎಲ್ಲ ಸಕಲೈಶ್ವರ್ಯಗಳು ಕೂಡ ಇರ್ತವೆ. ಭಗವಂತ ಯಾರ ಪಕ್ಷವನ್ನು ವಹಿಸಿದ್ದಾನೆ ಅವರಿಗೆ ಯುದ್ಧದಲ್ಲಿ ಗೆಲುವಾಗುತ್ತದೆ. ಭಗವಂತ ಯಾರ ಜೊತೆಗಿರ್ತಾನೋ ಅವರಿಗೆ ಖಂಡಿತವಾಗಿಯೂ ಯಾವಾಗಲೂ ಗೆಲುವು ಸಿಗ್ತದೆ. ಹಾಗೆ ಇಲ್ಲಿ ಈ ಹಸ್ತಿನಾಪುರದಲ್ಲಿ ಈಗ ಶ್ರೀಕೃಷ್ಣನಿದ್ದಾನೆ. ಆ ಶ್ರೀಕೃಷ್ಣನ ಕಡೆಗೆ ಅಲ್ಲಿ ಇದ್ದಂತಹ ಹಸ್ತಿನಾಪುರದ ಜನರ ಒಂದು ಆಕರ್ಷಣೆ ಅದು ಎಷ್ಟೊಂದು ತೀವ್ರವಾಗಿತ್ತು ಅನ್ನೋದನ್ನ ಮುಂದಿನ ಭಾಗದಲ್ಲಿ ಹೇಳ್ತಾರೆ. ಉಷಿತ್ವಾ ಹಾಸ್ತಿನಪುರೇ ಮಾಸಾನ್ ಕತಿಪಯಾನ್ ಹರಿಹಿ ಸುಹೃದಾಂ ಚ ವಿಶೋಕಾಯ ಸ್ವಶುಶ್ಚ ಪ್ರಿಯ ಕಾಮ್ಯಯ. ಅನುವಾದ. ಶ್ರೀಹರಿ ಭಗವಾನ್ ಶ್ರೀಕೃಷ್ಣನು ತನ್ನ ಬಂಧುಗಳನ್ನು ಸಮಾಧಾನಪಡಿಸಲು, ತನ್ನ ಸ್ವಂತ ತಂಗಿಯನ್ನು ಸುಭದ್ರಿಯನ್ನು ಸಂತೋಷಪಡಿಸಲು ಕೆಲವು ತಿಂಗಳ ಕಾಲ ಹಸ್ತಿನಾಪುರದಲ್ಲಿ ವಾಸ ಮಾಡಿದನು. ಕೃಷ್ಣ ಹಸ್ತಿನಾಪುರದಲ್ಲೇ ಇನ್ನಷ್ಟು ಸ್ವಲ್ಪ ಕಾಲ ಇದ್ದು ತನ್ನ ತಂಗಿ ಸುಭದ್ರೆ, ಆಕೆ ತನ್ನ ಮಗನನ್ನ ಕಳೆದುಕೊಂಡಿದ್ದಾಳೆ, ಅಂತಹ ಸುಭದ್ರೆಗೂ ಕೂಡ ಸಂತೋಷವಾಗಲಿ ಅಂತೇಳಿ ಶ್ರೀಕೃಷ್ಣ ಯುಧಿಷ್ಠಿರ ಮಹಾರಾಜನ ಪಟ್ಟಾಭಿಷೇಕದ ನಂತರವೂ ಕೂಡ ಕೆಲವು ತಿಂಗಳುಗಳ ಕಾಲ ಅಲ್ಲೇ ಉಳಿದುಕೊಳ್ತಾನೆ, ಅಲ್ಲೇ ವಾಸ ಮಾಡ್ತಾನೆ.
ನಂತರ ಆತನು ತಾನು ಹೊರಡಬೇಕು ಅನ್ನೋದನ್ನ ನಿರ್ಧಾರ ಮಾಡಿ ರಾಜನ ಸಮ್ಮತಿಗೆ ಕೇಳಿಕೊಳ್ಳುತ್ತಾನೆ. ಇದು ಹೇಗೆ ಅಂದ್ರೆ, ಭಗವಾನ್ ಶ್ರೀಕೃಷ್ಣ ದೇವೋತ್ತಮ ಪರಮಪುರುಷ, ಸರ್ವಕಾರಣ ಕಾರಣ, ಆದ್ರೂ ಕೂಡ ತಾನು ವ್ಯವಹಾರಕ್ಕೆ ಯಾವತ್ತೂ ಚ್ಯುತಿಯನ್ನ ತರ್ತಾ ಇರಲಿಲ್ಲ. ತನ್ನ ವ್ಯವಹಾರದಲ್ಲಿ ಯಾವ ರೀತಿಯಾಗಿರ್ಬೇಕಾಗಿತ್ತೋ ಅದೇ ರೀತಿಯಾಗಿ ಕೃಷ್ಣನು ವ್ಯವಹರಿಸ್ತಾ ಇದ್ದ. ಆಮಂತ್ರ್ಯ ಚಾಭ್ಯನುಜ್ಞಾತಃ ಪರಿಷ್ವಾಜ್ಯಾಭಿವಾದ್ಯತಂ ಆರುರೋಹ ರಥಂ ಕಶ್ಚೈತ್ ಪರಿಶ್ವಕ್ತೋಭಿವಾದಿತಃ. ಆ ಬಳಿಕ ಭಗವಂತನು ಹೊರಡಲು ಅನುಮತಿ ಕೇಳಿದಾಗ ರಾಜನು ಸಮ್ಮತಿಸಿದನು. ಭಗವಂತನು ಮಹಾರಾಜ ಯುಧಿಷ್ಠಿರನ ಪಾದಗಳಿಗೆ ತಲೆವಾಗಿ ತನ್ನ ಗೌರವವನ್ನು ಸಲ್ಲಿಸಿದನು. ರಾಜನು ಅವನನ್ನು ಆಲಂಗಿಸಿದನು. ಆ ಬಳಿಕ ಭಗವಂತನು ಇತರರಿಂದ ಆಲಂಗಿತನಾಗಿ ಅವರ ಪ್ರಣಾಮಗಳನ್ನು ಸ್ವೀಕರಿಸಿ ತನ್ನ ರಥವನ್ನು ಏರಿದನು. ಯುಧಿಷ್ಠಿರನು ಕೂಡ ಇನ್ನು ನಿಲ್ಲಿಸುವುದು ಸರಿಯಲ್ಲ, ಕೃಷ್ಣ ಬಹಳಷ್ಟು ಸಮಯ ಇಲ್ಲೇ ಇದ್ದಾನೆ, ಇನ್ನು ಆತನು ದ್ವಾರಕೆಗೆ ಹೊರಡಬೇಕು ಅನ್ನೋದಕ್ಕೆ ಆತನು ಅನುಮತಿಯನ್ನ ಕೊಟ್ಟಿದ್ದಾನೆ. ಹಾಗೆ ಭಗವಾನ್ ಶ್ರೀಕೃಷ್ಣನು ಯುಧಿಷ್ಠಿರ ಮಹಾರಾಜನ ಪಾದಕಮಲಗಳಿಗೆ ತಲೆಬಾಗಿ ಗೌರವವನ್ನ ಸಲ್ಲಿಸ್ತಾ ಇದ್ದಾನೆ. ಯಾಕಂದ್ರೆ ಯುಧಿಷ್ಠಿರ ಮಹಾರಾಜ ಸಂಬಂಧದಲ್ಲಿ ಕೃಷ್ಣನಿಗಿಂತ ದೊಡ್ಡವನಾಗಬೇಕು. ಕೃಷ್ಣ ಮತ್ತೆ ಅರ್ಜುನರು ಒಂದೇ ವಯಸ್ಸಿನವರು, ಭೀಮ ಮತ್ತೆ ಯುಧಿಷ್ಠಿರ ಅವರಿಗಿಂತ ದೊಡ್ಡವರಾಗುತ್ತಾರೆ. ಹಾಗಾಗಿ ಯುಧಿಷ್ಠಿರ ಮಹಾರಾಜನಿಗೆ ತಾನು ಪ್ರಣಾಮಗಳನ್ನ ಸಲ್ಲಿಸ್ತಾನೆ. ಆದರೆ ರಾಜನು ತನ್ನ ಸ್ನೇಹಿತನಂತೆ ಆತನನ್ನ ಆಲಂಗಿಸಿಕೊಳ್ಳುತ್ತಾನೆ. ಹೀಗೆ ಆತನಿಂದ ಆಲಂಗಿಸಿಕೊಂಡು ಆತನ ಪ್ರಣಾಮಗಳನ್ನ ಸ್ವೀಕರಿಸಿ ಯುಧಿಷ್ಠಿರನು ಶ್ರೀಕೃಷ್ಣನ ಪ್ರಣಾಮಗಳನ್ನು ಸ್ವೀಕರಿಸ್ತಾನೆ. ಹಾಗೂ ಶ್ರೀಕೃಷ್ಣ ತನ್ನ ಪ್ರಯಾಣವನ್ನ ಮುಂದುವರಿಸ್ತಾನೆ. ಶ್ರೀಕೃಷ್ಣನು ದ್ವಾರಕೆಗೆ ಹೊರಟು ನಿಂತಿದ್ದಾನೆ. ಸುಭದ್ರಾ ದ್ರೌಪದಿ ಕುಂತಿ ವಿರಾಟತನಯ ತಥಾ ಗಾಂಧಾರಿ ಧೃತರಾಷ್ಟ್ರಶ್ಚ ಯುಯುತ್ಸುರ್ ಗೌತಮೋ ಯಮೌ ವೃಕೋದರಶ್ಚ ಧೌಮ್ಯಶ್ಚ ಸ್ತ್ರೀಯೋ ಮತ್ಸ್ಯಸುತಾದಯಃ ನಾಸೇ ಹಿರೇ ವಿಮುಹ್ಯಂತೋ ವಿರಹಂ ಶಾರ್ಗಧನ್ವನಃ. ಅನುವಾದ: ಆ ಸಮಯದಲ್ಲಿ ಸುಭದ್ರೆ, ದ್ರೌಪದಿ, ಕುಂತಿ, ಉತ್ತರೆ, ಗಾಂಧಾರಿ, ಧೃತರಾಷ್ಟ್ರ, ಯುಯುತ್ಸು, ಕೃಪಾಚಾರ್ಯ, ನಕುಲ, ಸಹದೇವ, ಭೀಮಸೇನ, ಧೌಮ್ಯ ಮತ್ತು ಸತ್ಯವತಿ ಎಲ್ಲರೂ ಬವಳಿ ಬಂದಂತಾದರು. ಭಗವಾನ್ ಶ್ರೀಕೃಷ್ಣನ ಅಗಲಿಕೆಯನ್ನು ಸಹಿಸಲು ಅವರಿಂದ ಸಾಧ್ಯವಾಗಲಿಲ್ಲ. ನಮಗೆ ಯಾರಾದರೂ ತುಂಬಾ ಪ್ರೀತಿಪಾತ್ರರಾಗಿದ್ರೆ ಅವರನ್ನು ನಾವು ಕಳೆದುಕೊಳ್ಳಬೇಕು ಅಥವಾ ನಮ್ಮಿಂದ ಅವರು ದೂರವಾಗುತ್ತಾರೆ ಅಂದಾಗ ನಮಗೆ ಬಹಳಷ್ಟು ಬೇಸರವಾಗುತ್ತದೆ. ಹಿಂದಿನ ಕಾಲದಲ್ಲಿ ಹೇಗಿತ್ತು ಅಂದ್ರೆ ಈಗಿನ ಕಾಲದ ಹಾಗೆ ಅಲ್ಲ. ನಾವು ಒಮ್ಮೆ ಒಬ್ಬರನ್ನ ದೂರ ಹೋದ್ರು ಅಂತ ಹೇಳಿದ್ರೆ ಮತ್ತೆ ಇನ್ನೊಂದ್ಸಲ ಯಾವಾಗ ಕಾಣ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ. ಹಾಗಾಗಿ ಶ್ರೀಕೃಷ್ಣ ಈಗ ಮತ್ತೆ ಹೋದ್ರೆ ಇನ್ನು ಯಾವಾಗ ಬರ್ತಾನೆ ಹಿಂದಕ್ಕೆ ಅಂತೇಳಿ ಗೊತ್ತಿಲ್ಲ. ಹಾಗೂ ಆ ಶ್ರೀಕೃಷ್ಣನ ನಿರಂತರವಾದಂತಹ ಸಂಪರ್ಕ ಇದ್ದಂತಹ ಜನರು ಆತನ ಅಗಲಿಕೆಯನ್ನ ಸಹಿಸಿಕೊಳ್ಳುವಂತದ್ದು ಅದು ಬಹಳ ಕಷ್ಟವಾಗ್ತಾ ಇತ್ತು. ಯಾಕಂದ್ರೆ ಅವರ ನಡುವೆ ನಿಜವಾದಂತಹ ಪ್ರೀತಿ ಇತ್ತು. ಆ ಭಗವಂತನಲ್ಲಿ ಕೃಷ್ಣ ಪ್ರೇಮವನ್ನ ಅವರು ಪಡೆದಿದ್ರು. ಅದನ್ನ ಬಿಟ್ಟುಕೊಡ್ಲಿಕ್ಕೆ ಅವರಿಗೆ ಸಾಧ್ಯವಾಗ್ತಾ ಇರಲಿಲ್ಲ. ಹಾಗಾಗಿ ಅವರು ಬವಳಿ ಬಂದಂತಾಗಿದ್ದಾರೆ. ಅವರಿಗೆ ಇನ್ನು ಜೀವನದಲ್ಲಿ ಶ್ರೀಕೃಷ್ಣನಿಗಿಂತ ಆಕರ್ಷಣೀಯವಾದಂಥದ್ದು ಬೇರೆ ಯಾವುದು ಕೂಡ ಇಲ್ಲ. ಈ ಅಗಲಿಕೆಯನ್ನು ಹೇಗೆ ನಾವು ಸಹಿಸಿಕೊಳ್ಳುವಂಥದ್ದು ಅಂತ ಹೇಳಿ ಸುಭದ್ರೆ, ದ್ರೌಪದಿ ಇತ್ಯಾದಿ ಎಲ್ಲರೂ ಕೂಡ ತುಂಬಾ ಬೇಸರ ಪಟ್ಟುಕೊಳ್ತಾ ಇದ್ದಾರೆ. ಆದ್ರೂ ಕೂಡ ಅವರಿಗೆ ಕಣ್ಣೀರು ಹಾಕುವಂತೂ ಕೂಡ ಇಲ್ಲ. ಯಾಕಂದ್ರೆ ಶ್ರೀಕೃಷ್ಣನು ಹೊರಟು ನಿಂತಾಗ ಇವರು ಕಣ್ಣೀರು ಹಾಕಿದ್ರೆ ಅದು ಎಲ್ಲಿ ಒಂದು ಅಪಶಕುನ ಅಂತ ಹೇಳಿ ಅಂದುಕೊಳ್ತಾರೋ ಅನ್ನುವಂತಹ ವಿಚಾರವನ್ನ ಮಾಡಿ ಅವರು ತಮ್ಮ ಕಣ್ಣೀರನ್ನು ಕೂಡ ಹಿಡಿದಿಟ್ಟುಕೊಳ್ತಾ ಇದ್ದಾರೆ. ಇದು ಮುಂದುವರಿಸ್ತಾ, ಸತ್ಸಂಗಾನ್ ಮುಕ್ತ ದುಕ್ಸಂಗೋ ಹಾತುಂ ನೋತ್ಸಹತೆ ಬುಧಃ ಕೀರ್ತ್ಯಮಾನಂ ಯಶೋ ಯಸ್ಯ ಸಕೃದಾಕರ್ಣ್ಯ ರೋಚನಂ ತಸ್ಮಿನ್ಯಸ್ತದಯಾ ಪಾರ್ಥ ಸಹೇರನ್ ವಿರಹಂ ಕಥಂ ದರ್ಶನ ಸ್ಪರ್ಶ ಸಂಲಾಪ ಶಯನಾಸನ ಭೋಜನೈ. ಶುದ್ಧ ಭಕ್ತರ ಸಂಘದಲ್ಲಿದ್ದು ಸರ್ವಶ್ರೇಷ್ಠ ಭಗವಂತನನ್ನು ಅರಿತು ಕೆಟ್ಟ ಲೌಕಿಕ ಸಂಘದಿಂದ ಮುಕ್ತರಾದ ಮತಿವಂತರು ಒಮ್ಮೆ ಮಾತ್ರ ಭಗವಂತನ ಮಹಿಮಾ ಶ್ರವಣ ಮಾಡಿದ್ದರೂ ಅವುಗಳನ್ನು ಎಂದೂ ತಪ್ಪಿಸಿಕೊಳ್ಳಲಾರರು. ಹೀಗಿದ್ದಾಗ ಹೇಗೆ ತಾನೇ ಪಾಂಡವರು ಭಗವಂತನ ಅಗಲಿಕೆಯನ್ನು ಸಹಿಸಿಯಾರು?
ಅವರು ಅವನನ್ನು ಕಣ್ಣಿನಿಂದ ಕಾಣುತ್ತಾ, ಸ್ಪರ್ಶಿಸುತ್ತಾ, ಅವನೊಂದಿಗೆ ಮಾತನಾಡುತ್ತಾ, ಮಲಗುತ್ತಾ, ಕೂರುತ್ತಾ, ಊಟ ಮಾಡುತ್ತಾ ಅವನ ವ್ಯಕ್ತಿತ್ವದೊಂದಿಗೆ ಆಪ್ತವಾಗಿದ್ದವರಷ್ಟೇ. ಕೃಷ್ಣನ ಜೊತೆಗೆ ಬಹಳ ಆಪ್ತರಾಗಿದ್ದಂತಹ ಜನರು ಅವರು ಶ್ರೀಕೃಷ್ಣನ ಆ ಹಿಂದಿನ ಎಲ್ಲ ಚಟುವಟಿಕೆಗಳನ್ನ ನೆನಪು ಮಾಡಿಕೊಳ್ತಾ ಇದ್ದಾರೆ, ಬಹಳ ದುಃಖದಲ್ಲಿದ್ದಾರೆ. ಕೃಷ್ಣನ್ ನಮ್ಮನ್ನ ಬಿಟ್ಟು ಹೋಗ್ತಾ ಇದ್ದಾನೆ ಅಂತ ಹೇಳಿ. ಸರ್ವೇ ತೇ ಅನಿಮಿಷೈ ಅಕ್ಷೈ ತಮನುಧೃತ ಚೇತಸಃ ವೀಕ್ಷಂತ ಸ್ನೇಹ ಸಂಬಂಧ ವಿಚೇಲುಸ್ತತ್ರ ತತ್ರ. ಅತ್ಯಂತ ಆಕರ್ಷಕನಾದ ಭಗವಂತನ ಬಗ್ಗೆ ಅವರೆಲ್ಲರ ಹೃದಯಗಳು ಕರಗಿದವು. ಅವರು ಎವೆಯಿಕ್ಕದೆ ಅವನನ್ನು ನೋಡಿದರು. ಕಳವಳದಿಂದ ಎತ್ತಿಂದತ್ತ ಓಡಾಡಿದರು. ಭಗವಂತ ಆತನು ನಮ್ಮ ರೀತಿಯಲ್ಲಿ ಸಾಪೇಕ್ಷತೆಯನ್ನ ಹೊಂದಿದ್ದವನಲ್ಲ, ಅವನು ನಿರಪೇಕ್ಷ. ಅಂದ್ರೆ ಇಲ್ಲಿ ನಾವು ಇಂಗ್ಲಿಷ್ ರಿಲೇಟಿವ್ ಅಂತ ಮತ್ತೆ ಅಬ್ಸಲ್ಯೂಟ್ ಅಂತ ಹೇಳ್ತೇವೆ. ನಾವು ಇವತ್ತು ಏನೇ ಆಗಿದ್ರು ಕೂಡ ಅದು ಇನ್ನೊಂದು ವ್ಯಕ್ತಿಯ ಜೊತೆಗೆ ನಮ್ಮನ್ನ ಹೋಲಿಕೆ ಮಾಡಿ ಹೇಳುವಂತಹದ್ದು. ಆದರೆ ಭಗವಂತ ಯಾವತ್ತೂ ತನ್ನ ಸ್ಥಾನವನ್ನ ಬದಲಾಯಿಸಿಕೊಳ್ಳುವುದಿಲ್ಲ. ಅವನು ಯಾವತ್ತೂ ಕೂಡ ಲಕ್ಷ್ಮೀಪತಿಯಾಗಿರ್ತಾನೆ, ಗೋಲೋಕದ ಅಧಿಪತಿಯಾಗಿರ್ತಾನೆ, ಇಡೀ ಪ್ರಪಂಚದ, ಇಡೀ ಸೃಷ್ಟಿಯ ಮೂಲ ಕಾರಣನಾಗಿರ್ತಾನೆ. ಅದು ಯಾವತ್ತಿಗೂ ಕೂಡ ಬದಲಾಗುವಂತಹದ್ದಲ್ಲ. ಮತ್ತು ಭಗವಂತನಿಗೂ ಭಗವಂತನ ನಾಮ, ಗುಣ, ರೂಪ, ಲೀಲೆ ಇತ್ಯಾದಿಗಳಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ನಾಮ ಚಿಂತಾಮಣಿ ಕೃಷ್ಣ ಚೈತನ್ಯ ರಸ ವಿಗ್ರಹ ಪೂರ್ಣ ಶುದ್ಧ ನಿತ್ಯ ಮುಕ್ತ ಅಭಿನ್ನತ್ವಾತ್ ನಾಮನಾಮಿನೇ. ಹಾಗಾಗಿ ಭಗವಂತನ ಅಗಲಿಕೆ ಅನ್ನುವಂಥದ್ದು ಕೂಡ ನಮ್ಮನ್ನ ಭಕ್ತಿಯಲ್ಲಿ ಪ್ರಗತಿಗೆ ಸಾಧನವಾಗುತ್ತದೆ. ಆ ಭಗವಂತನನ್ನ ನೆನೆಯುವುದು ಅಂತ ಹೇಳಿದ್ರೆ ಭಗವಂತ ನಮ್ಮ ಜೊತೆಗೆ ಇರುವುದು ಅಂತ ಹೇಳಿ ಅರ್ಥ. ಅದಕ್ಕೆ ಯಾವುದೇ ವ್ಯತ್ಯಾಸ ಇಲ್ಲ. ಹಾಗಾಗಿ ಎರಡು ಕೂಡ ಒಂದೇ ಆಗಿರ್ತದೆ. ಇಲ್ಲಿ ಹಸ್ತಿನಾಪುರದ ಜನರು ಹೆಚ್ಚು ಹೆಚ್ಚು ಭಗವಂತನ ಕಡೆಗೆ ಆಕರ್ಷಿತರಾದಷ್ಟು ಅವರು ಹೆಚ್ಚು ಹೆಚ್ಚು ಭಗವಂತನಿಗೆ ಹತ್ತಿರ ಆಗುತ್ತಾರೆ. ಭಗವಂತನ ಹತ್ತಿರ ನಿಜವಾಗ್ಲೂ ಅವರು ಇದ್ದಾರೋ ಇಲ್ಲವೋ, ಆದ್ರೂ ಕೂಡ ಯಾರು ಆತನನ್ನು ನೆನೆಯುತ್ತಾರೋ ಖಂಡಿತವಾಗಿಯೂ ಅವರಲ್ಲಿ ಭಗವಂತ ತಾನು ನೆಲೆಸಿರ್ತಾನೆ. ಆದ್ರಿಂದ ಇಲ್ಲಿ ಈ ಹಸ್ತಿನಾಪುರದ ಜನರು ಏನು ಬೇಸರ ಪಟ್ಟುಕೊಳ್ತಾ ಇದ್ದಾರೆ, ಅದು ಕೂಡ ಅವರ ಆಧ್ಯಾತ್ಮಿಕ ಪ್ರಗತಿಗೆ ಸಾಧನವಾಗ್ತಾ ಇದೆ. ನ್ಯರುಂಧನ್ ಉದ್ಗಲತ್ ಬಾಷ್ಪಂ ಔತ್ಕಂಠ್ಯಾಂ ದೇವಕೀಸುತೆ ನಿರ್ಯಾತಿ ಆಗರಾತ್ ನ ಅಭದ್ರಂ ಇತಿ ಸ್ಯಾತ್ ಬಾಂಧವ ಸ್ತ್ರೀಯಃ. ಕೃಷ್ಣನಿಗಾಗಿ ವ್ಯಾಕುಲರಾದ ಸ್ತ್ರೀ ಬಾಂಧವರು ಧಾರಾಕಾರವಾಗಿ ಕಣ್ಣೀರು ಗೆರೆಯುತ್ತಾ ಅರಮನೆಯಿಂದ ಹೊರಬಂದರು. ಅವರು ಅತಿ ಕಷ್ಟಪಟ್ಟು ಕಣ್ಣೀರನ್ನು ತಡೆಯುತ್ತಿದ್ದರು. ನಿರ್ಗಮನದ ಸಮಯದಲ್ಲಿ ಕಣ್ಣೀರೆರೆದರೆ ಅಮಂಗಲವಾದೀತು ಎಂದು ಅವರು ಹೆದರಿದರು. ಕೃಷ್ಣ ಹೊರಡುವ ಹೊತ್ತಿನಲ್ಲಿ ಒಂದು ಅಮಂಗಲಕರವಾದ ಸನ್ನಿವೇಶವನ್ನು ಸೃಷ್ಟಿ ಮಾಡುವುದು ಬೇಡ ಅಂತೇಳಿ ಅಲ್ಲಿದ್ದಂತಹ ಎಲ್ಲ ಸ್ತ್ರೀಯರು ತಮ್ಮ ಕಣ್ಣೀರನ್ನ ಹಿಡಿದಿಟ್ಟುಕೊಂಡಿದ್ದಾರೆ. ಆದ್ರೂ ಕೂಡ ಅವರಿಗೆ ದುಃಖವನ್ನ ತಡೆಯಲಿಕ್ಕೆ ಆಗ್ತಾ ಇಲ್ಲ. ರಾಜ ಯುಧಿಷ್ಠಿರನು ಕೂಡ ಶ್ರೀಕೃಷ್ಣನ ಒಂದು ಹೊರಡುವಿಕೆಗೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾನೆ. ಮೃದಂಗ ಶಂಖ ಭೇರ್ಯಶ್ಚ ವೀಣಾ ಪಣವ ಗೋಮುಖ ದುರ್ದುರ್ಯಾನ ಘಂಟಾದ್ಯ ನೇದು ದುಂದುಭಯ ತಥಾ. ಭಗವಂತನು ಹಸ್ತಿನಾಪುರದ ಅರಮನೆಯಿಂದ ನಿರ್ಗಮಿಸುತ್ತಿರುವಾಗ ಅವನಿಗೆ ಗೌರವ ಸೂಚಿಸಲು ನಾನಾ ರೀತಿಯ ಮೃದಂಗ, ಡೋಲು, ನಗಾರಿ, ದುಂದುರಿ, ದುಂದುಬಿ, ಬಗೆ ಬಗೆಯ ಕೊಳಲುಗಳು, ವೀಣೆ, ಗೋಮುಖ, ಭೇರಿ ವಾದ್ಯಗಳೆಲ್ಲ ಒಟ್ಟಿಗೆ ಮೊಳಗಿದವು. ದೇವಸ್ಥಾನದಲ್ಲಿ ಪೂಜೆ ಆಗುವಾಗ ನಾವು ಇದನ್ನು ಕಾಣುತ್ತೇವೆ. ಭಗವಂತನಿಗೆ ಯಾವುದೇ ಒಂದು ಉಪಚಾರ, ಅದು ನೈವೇದ್ಯ ಇರಬಹುದು, ಆರತಿ ಇರಬಹುದು, ಅಥವಾ ಉತ್ಸವ ಇರಬಹುದು, ಆ ಸಂದರ್ಭಗಳಲ್ಲಿ ಅದನ್ನು ಗುಟ್ಟಾಗಿ ಮಾಡುವುದಲ್ಲ, ಅದು ಎಲ್ಲರಿಗೂ ಗೊತ್ತಾಗಬೇಕು, ಊರಿಗೆಲ್ಲ ಅದರ ವಿಷಯ ಗೊತ್ತಾಗಬೇಕು. ಅದಕ್ಕೆ ನಾವು ದೇವರಿಗೆ ಪೂಜೆ ಮಾಡುವಾಗ ಅಥವಾ ಆರತಿ ಮಾಡುವ ಮೊದಲು ಶಂಖವನ್ನು ಊದ್ತೇವೆ. ಯಾಕಂದ್ರೆ ಅಲ್ಲಿ ಸುತ್ತಮುತ್ತ ಇದ್ದವರೆಲ್ಲರೂ ಕೂಡ ಬರಬೇಕು, ಎಲ್ಲರಿಗೂ ಕೂಡ ಭಗವಂತನ ದರ್ಶನದ ಭಾಗ್ಯ ದೊರಕಬೇಕು. ಇದು ಒಂದು ಉದ್ದೇಶ. ಹೀಗೆ ಇಲ್ಲಿ ಯುಧಿಷ್ಠಿರ ಮಹಾರಾಜನು ಕೂಡ ಶ್ರೀಕೃಷ್ಣನ ಹೊರಡುವಿಕೆಗೆ ಸಿದ್ಧತೆಯನ್ನ ಮಾಡಿಕೊಂಡು ಈ ಎಲ್ಲ ಒಂದು ವಾದ್ಯಗಳೆಲ್ಲ ಏನಿದೆ ಅವುಗಳೆಲ್ಲವೂ ಕೂಡ ಎಲ್ಲವನ್ನು ಕೂಡ ಆತನು ಸಿದ್ಧಪಡಿಸಿಕೊಂಡಿದ್ದಾನೆ.
ಅವುಗಳು ಚೆನ್ನಾಗಿ ಮಂಗಳಕರವಾಗಿ ಶಬ್ದವನ್ನ ನುಡಿಸ್ತಾ ಇವೆ. ಪ್ರಾಸಾದ ಶಿಖರಾರೂಢ ಕುರುನಾರ್ಯೋಧಿ ದೃಕ್ಷಯ ಪವೃಷು ಕುಸುಮೈ ಕೃಷ್ಣಂ ಪ್ರೇಮ ವ್ರೀಡಾಸ್ಮಿ ತೇಕ್ಷಣ. ಭಗವಂತನನ್ನು ನೋಡಬೇಕೆಂಬ ಪ್ರೇಮಾಪೇಕ್ಷೆಯಿಂದ ಕುರು ರಾಜಸ್ತ್ರೀಯರು ಅರಮನೆಯ ಉಪ್ಪರಿಗೆಯನ್ನು ಏರಿದರು. ಪ್ರೀತಿ ಮತ್ತು ಲಜ್ಜೆಗಳಿಂದ ಮುಗುಳ್ನಗುತ್ತಾ ಅವರು ಭಗವಂತನ ಮೇಲೆ ಹೂಮಳೆಗರೆದರು. ಇಲ್ಲಿ ಸ್ತ್ರೀಯರು ಅವರು ತಮ್ಮದೇ ಆದಂತಹ ಸ್ಥಾನವನ್ನು ಹೊಂದಿದ್ರು. ಪುರುಷರು ಸಾಮಾನ್ಯವಾಗಿ ಅಲ್ಲಿ ಮುಖ್ಯ ರಸ್ತೆಯಲ್ಲಿ ಶ್ರೀಕೃಷ್ಣನ ಜೊತೆಗೆ ನಡೆದಾಡಿಕೊಂಡು ಹೋಗ್ತಾ ಇದ್ರೆ, ಸ್ತ್ರೀಯರೆಲ್ಲರೂ ಕೂಡ ಉಪ್ಪರಿಗೆಯ ಮೇಲೆ ಅವರು ಪ್ರಸಾದ ಅಂದ್ರೆ ಅರಮನೆಯ ಉಪ್ಪರಿಗೆ ಶಿಖರದ ಮೇಲೆ ಹತ್ತಿ ಆ ಶ್ರೀಕೃಷ್ಣನ ದರ್ಶನವನ್ನ ಪಡೀತಾ ಇದ್ದಾರೆ. ಹಾಗೆಯೇ ಶ್ರೀಕೃಷ್ಣನ ಮೇಲೆ ಅವರು ಮೇಲಿನಿಂದಲೇ ಹೂಮಳೆಯನ್ನ ಗರೆಯುತ್ತಾ ಇದ್ದಾರೆ. ಇದು ಹೇಗೆ ಅಂತ ಹೇಳಿದ್ರೆ, ಈ ಪುರುಷರು ಮತ್ತು ಸ್ತ್ರೀಯರಿಗೆ ಪ್ರತ್ಯೇಕವಾದಂತಹ ಒಂದು ಸ್ಥಾನ ಸಮಾಜದಲ್ಲಿ ಇತ್ತು. ಸ್ತ್ರೀಯರಿಗೆ ಒಂದು ಪ್ರತ್ಯೇಕವಾದಂತಹ ಒಂದು ಸ್ಥಳವನ್ನ ನೀಡುವ ಮುಖಾಂತರ ಅವರಿಗೂ ಕೂಡ ಶ್ರೀಕೃಷ್ಣನ ದರ್ಶನವು ಆಗುವಂತೆ ಮಾಡ್ತಾ ಇದ್ರು. ಹಾಗೆ ಪ್ರಭುಪಾದರು ಭಾವಾರ್ಥದಲ್ಲಿ ಬರುತ್ತಾರೆ, ಆ ಲಜ್ಜೆ ಅನ್ನುವಂಥದ್ದು ಒಂದು ಸ್ತ್ರೀಗೆ ಹೇಗೆ ಸಹಜವಾದಂತಹ ಒಂದು ಸೌಂದರ್ಯವಾಗಿದೆ, ಆಕೆ ಸಮಾಜದಲ್ಲಿ ಹೇಗೆ ಒಂದು ಪ್ರಮುಖವಾದಂತಹ ಪಾತ್ರವನ್ನ ವಹಿಸ್ತಾಳೆ ಅನ್ನೋದನ್ನ ಇಲ್ಲಿ ಶ್ರೀಲ ಪ್ರಭುಪಾದರು ಬರೀತಾರೆ. ಹಾಗೆ ಆಧುನಿಕ ಸಮಾಜದಲ್ಲಿ ಇದೆಲ್ಲವೂ ಕೂಡ ಹೇಗೆ ನಿಧಾನವಾಗಿ ನಾಶವಾಗ್ತಾ ಇದೆ ಅನ್ನೋದನ್ನು ಕೂಡ ಶ್ರೀಲ ಪ್ರಭುಪಾದರು ಇಲ್ಲಿ ಭಾವಾರ್ಥದಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. 17ನೇ ಶ್ಲೋಕ. ಈ ಪಾಂಡವರು ಯಾವ ರೀತಿಯಾಗಿದ್ರು ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಸೀತಾತಪತ್ರಂ ಜಗ್ರಾಹ ಮುಕ್ತಾದಾಮ ವಿಭೂಷಿತಂ ರತ್ನದಂಡಂ ಗುಡಾಕೇಶ ಪ್ರಿಯಾ ಪ್ರಿಯತಮಸ್ಯಃ. ಮಹಾಯೋಧನು, ನಿದ್ದೆಯನ್ನು ಗೆದ್ದವನು, ಅತ್ಯಂತ ಪ್ರಿಯಕರನಾದ ಸರ್ವಶ್ರೇಷ್ಠ ಭಗವಂತನ ಆಪ್ತಮಿತ್ರನೂ ಆಗಿದ್ದ ಅರ್ಜುನನು ಆ ಸಮಯದಲ್ಲಿ ಬೆಳ್ಗೊಡೆಯನ್ನು ಎತ್ತಿ ಹಿಡಿದನು. ಅದಕ್ಕೆ ರನ್ನದ ಹಿಡಿಕೆಯಿತ್ತು, ಮುತ್ತುಗಳ ಜಾಲರಿಯ ಕಸೂತಿ ಹಾಕಲಾಗಿತ್ತು. ಪಾಂಡವರಿಗೆ ಎಷ್ಟೇ ಜನ ಸೇವಕರಿದ್ರು ಕೂಡ ಕೃಷ್ಣನ ಸೇವೆಯನ್ನ ಅವರು ನೇರವಾಗಿ ಮಾಡ್ತಾ ಇದ್ರು, ಅವರು ಬೇರೆಯವರ ಕೈಯಲ್ಲಿ ಮಾಡಿಸ್ತಾ ಇರ್ಲಿಲ್ಲ. ಹಾಗಾಗಿ ಆ ಒಂದು ಛತ್ರ, ಕೊಡೆ ಏನಿದೆ, ಬಿಳಿಯ ಕೊಡೆ, ಅದು ಭಗವಂತನನ್ನ ಕರೆದುಕೊಂಡು ಹೋಗುವಾಗ ನಾವು ಕಾಣ್ತೇವೆ. ಉತ್ಸವದಲ್ಲಿ ಉತ್ಸವ ಮೂರ್ತಿಯನ್ನು ಕರೆದುಕೊಂಡು ಹೋಗುವಾಗ ಒಂದು ಕೊಡೆಯನ್ನು ಹಿಡಿದಿಡ್ತಾರೆ. ಈ ಕಾರ್ಯವನ್ನ ಅರ್ಜುನನು ತಾನೇ ಸ್ವತಃ ಮಾಡ್ತಾ ಇದ್ದಾನೆ. ತಾನು ಕೊಡೆಯನ್ನ ಹಿಡಿದುಕೊಂಡು ಭಗವಂತನ ಜೊತೆಗೆ ನಡೆದುಕೊಂಡು ಹೋಗ್ತಾ ಇದ್ದಾನೆ. ಉದ್ಧವ ಸಾತ್ಯಕಿಶ್ಚೈವ ವ್ಯಜನೆ ಪರಮಾದ್ಭುತೆ ವಿಕೀರ್ಯಮಾಣ ಕುಸುಮೈ ರೇಜೆ ಮಧುಪತಿ ಪಥಿ. ಉದ್ಧವ ಮತ್ತು ಸಾತ್ಯಕಿ ಭಗವಂತನಿಗೆ ಅಲಂಕೃತ ಬೀಸಣಿಗೆಗಳಿಂದ ಗಾಳಿ ಬೀಸತೊಡಗಿದರು. ಮಧುಪತಿಯಾದ ಭಗವಂತ ಹೂಗಳನ್ನು ಹಾಸಿದ ಆಸನದಲ್ಲಿ ಕುಳಿತು ದಾರಿಯುದ್ದಕ್ಕೂ ಸಾಗಿದನು. ಸಾತ್ಯಕಿ ಕೂಡ, ಉದ್ಧವ ಸಾತ್ಯಕಿ ಅವರಿಬ್ರು ಕೂಡ ಬೀಸಣಿಗೆಯನ್ನ ಹಿಡಿದುಕೊಂಡು ಭಗವಂತನ ಎರಡೂ ಕಡೆ ನಿಂತಿದ್ದಾರೆ. ಭಗವಂತ ಸಿಂಹಾಸನಾರೂಢನಾಗಿ ತಾನು ಮುಂದುವರಿತಾ ಇದ್ದಾನೆ. ಅಶ್ರೂಯಂತ ಶಿಶಾ ಸತ್ಯಾಸ್ತತ್ರ ತತ್ರ ದ್ವಿಜೇರಿತ ನಾನು ರೂಪಾನುರೂಪಾಶ್ಚ ನಿರ್ಗುಣಸ್ಯ ಗುಣಾತ್ಮನಃ. ಇಲ್ಲಿ ಅಲ್ಲಿ ಕೃಷ್ಣನಿಗೆ ಸಲ್ಲಿಸಿದ ಆಶೀರ್ವಾದದ ಮಂತ್ರಗಳು ಕೇಳಿಬಂದವು. ಅವು ಅವನಿಗೆ ಸರಿ ಹೊಂದುವಂತಹವೂ ಆಗಿರಲಿಲ್ಲ, ಸರಿ ಹೊಂದದೇ ಇರುವಂತಹವೂ ಆಗಿರಲಿಲ್ಲ. ಏಕೆಂದರೆ ಅವು ಈಗ ಮನುಷ್ಯ ಜೀವಿಯ ಪಾತ್ರವನ್ನು ವಹಿಸುತ್ತಿದ್ದ ಪರಾತ್ಪರನನ್ನು ಕುರಿತ ನುಡಿಗಳಾಗಿದ್ದವು. ಇಲ್ಲಿ ಭಗವಾನ್ ಶ್ರೀಕೃಷ್ಣ ಸಾಮಾನ್ಯ ವ್ಯಕ್ತಿಯ ರೀತಿಯಲ್ಲಿ ಜೀವನವನ್ನು ನಡೆಸ್ತಾ ಇದ್ದ. ಸಾಮಾನ್ಯ ವ್ಯಕ್ತಿಯ ಜನರಿಗೆ ಆತನು ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಜೀವಿಸ್ತಾ ಇದ್ದ. ಆದ್ರೆ ಅವನು ಸಾಮಾನ್ಯನಲ್ಲ, ಅವನು ದೇವೋತ್ತಮ ಪರಮಪುರುಷ. ಹಾಗಾಗಿ ಭಗವಂತನಿಗೆ ಈ ಆಶೀರ್ವಾದ ಮಂತ್ರಗಳು ಅದು ಸರಿ ಅಂತ ಹೇಳಿಯೂ ಹೇಳಬಹುದು, ಅಥವಾ ಸರಿ ಇಲ್ಲ ಅಂತ ಹೇಳಿಯೂ ಹೇಳಬಹುದು. ಆ ಭಗವಂತನಿಗೆ ಆಶೀರ್ವಾದ ಮಾಡುವಂತಹ ಒಂದು ಶಕ್ತಿ ಯಾರಿಗಿದೆ? ಭಗವಂತನ ಅನುಗ್ರಹದಿಂದಲೇ ನಾವೆಲ್ಲರೂ ಜೀವಿಸ್ತಾ ಇರುವಂತಹದ್ದು. ಅಥವಾ ಇನ್ನೊಂದು ರೀತಿ ಹೇಳ್ಬೇಕಂತ ಹೇಳಿದ್ರೆ, ಭಗವಂತನನ್ನ ಬಿಟ್ರೆ ಬೇರೆ ಯಾರಲ್ಲಿ ಇಂತಹ ಉತ್ತಮ ಗುಣಗಳು ಇರ್ಲಿಕ್ಕೆ ಸಾಧ್ಯ? ಆ ಒಂದು ಸ್ತುತಿ ಮಂತ್ರಗಳನ್ನ ಸ್ವೀಕಾರ ಮಾಡ್ಲಿಕ್ಕೆ ಭಗವಂತನನ್ನ ಬಿಟ್ರೆ ಬೇರೆ ಯಾರು ಅರ್ಹರಾಗಿರ್ಲಿಕ್ಕೆ ಸಾಧ್ಯ ಇದೆ?
ಹಾಗಾಗಿ ಇದು ಈ ಒಂದು ಸ್ತುತಿ ಮಂತ್ರಗಳು ಅಥವಾ ಭಗವಂತನ ಕುರಿತಾಗಿ ಅವರು ಹೇಳಿದಂತ ಮಾತು ಅದು ಆತನಿಗೆ ಸಲ್ಲುವಂತೆಯೂ ಇದೆ, ಸಲ್ಲದೇ ಇರುವಂತ ರೀತಿಯಲ್ಲಿಯೂ ಕೂಡ ಇದೆ. ಈ ಒಂದು ಸಾಪೇಕ್ಷತೆಗೆ ಭಗವಂತ ಯಾವತ್ತೂ ಒಳಪಡುವುದಿಲ್ಲ. ಅವನು ತನ್ನ ಸ್ಥಾನದಿಂದ ಯಾವತ್ತೂ ಚ್ಯುತನಾಗುವುದಿಲ್ಲ. ಅವನು ಶಾಶ್ವತನಾಗಿ ಇದ್ದ ಹಾಗೆಯೇ ಇರ್ತಾನೆ. ಹಾಗಾಗಿ ಭಗವಂತನನ್ನು ನಿರ್ಗುಣ ಅಂತ ಹೇಳುವಂತ ಮಾತಿದೆ. ನಿರ್ಗುಣ ಅಂತ ಹೇಳಿದ್ರೆ ಭಗವಂತನಿಗೆ ಭೌತಿಕವಾದಂತಹ ಗುಣಗಳಿಲ್ಲ ಅಂತ ಅರ್ಥ. ಅಥವಾ ಆ ಭಗವಂತನು ಈ ಭೌತಿಕ ಪ್ರಪಂಚದ ತ್ರಿಗುಣಗಳು, ಸತ್ವ ರಜಸ್ಸು ತಮಸ್ಸು ಗುಣಗಳಿಗೆ ಆತನು ಅಧೀನನಾಗಿಲ್ಲ. ಆದ್ರೆ ಭಗವಂತನು ಎಲ್ಲ ಸಕಲ ಗುಣಪೂರ್ಣ, ಅವನಲ್ಲಿ ಎಲ್ಲ ಉತ್ತಮ ಗುಣಗಳು ಕೂಡ ಇರ್ತವೆ. ಭಗವಂತನನ್ನು ಯಾರು ಪೂಜಿಸ್ತಾರೋ ಅವರಲ್ಲಿಯೂ ಕೂಡ ಈ ಉತ್ತಮ ಗುಣಗಳು ಕಾಣಿಸಿಕೊಳ್ಳುತ್ತವೆ. ಯಸ್ಯಾಸ್ತಿ ಭಕ್ತಿರ್ ಭಗವತ್ಯ ಕಿಂಚನ ಸರ್ವೇ ಗುಣೇಸ್ತತ್ರ ಸಮಾಸತೆ ಸುರ. ಹಾಗಾಗಿ ಈ ನಿರ್ಗುಣ ಅಂತ ಹೇಳಿದ್ರೆ ಭಗವಂತನಿಗೆ ಐಹಿಕ ಗುಣಗಳಿಲ್ಲ. ಅವನು ಅಲೌಕಿಕನಾಗಿ ಪರಿಪೂರ್ಣನಾಗಿದ್ದಾನೆ, ಗುಣಪೂರ್ಣನಾಗಿದ್ದಾನೆ. ಶ್ರೀಕೃಷ್ಣನನ್ನ ಕಳ್ಳ ಅಂತ ಹೇಳಿ ಕರೀತಾರೆ. ಈಗ ಕಳ್ಳ ಅಂತ ಹೇಳಿ ಯಾರನ್ನಾದ್ರೂ ಕರೆದ್ರೆ ಅವರಿಗೆ ಶಿಕ್ಷೆಯಾಗಬೇಕು. ಆದ್ರೆ ಶ್ರೀಕೃಷ್ಣ ಪೂಜಿಸಲ್ಪಡ್ತಾ ಇದ್ದಾನೆ. ಇದು ಅವನ ಅಲೌಕಿಕವಾದಂತಹ ಒಂದು ಸ್ಥಾನ. ತಾನು ಕಳ್ಳತನವನ್ನ ಮಾಡಿದ್ರೂ ಕೂಡ ಅವನಿಗೆ ಶಿಕ್ಷೆ ಇಲ್ಲ, ಬದಲಾಗಿ ಅವನನ್ನ ಬೆಣ್ಣೆ ಕಳ್ಳ ಅಂತ ಹೇಳಿಯೇ ನಾವು ಪೂಜಿಸ್ತೇವೆ. ಇದು ಪ್ರಭುಪಾದರು ಭಾವಾರ್ಥದಲ್ಲಿ ಬರೀತಾರೆ. ಈ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಕಪ್ಪು ಮತ್ತು ಬಿಳುಪು ಇದರ ನಡುವೆ ಯಾವುದೇ ವ್ಯತ್ಯಾಸ ಇಲ್ಲ, ಎರಡೂ ಕೂಡ ಒಂದೇ ರೀತಿ ಇರುತ್ತದೆ ಅಂತ ಹೇಳಿ. ಅದರ ನಡುವೆ ಈ ತಾರತಮ್ಯ ಅನ್ನುವಂಥದ್ದು ಇರೋದಿಲ್ಲ. ಹಾಗೆ ಈ ಶ್ರೀಕೃಷ್ಣನು ಕೂಡ ಆತನು ಕಳ್ಳನಾಗಿದ್ರು ಕೂಡ ಅವನು ಬೆಣ್ಣೆ ಕಳ್ಳನಾಗಿ ನಮ್ಮೆಲ್ಲರಿಗೂ ಕೂಡ ಪ್ರೀತಿ ಪಾತ್ರನಾಗಿದ್ದಾನೆ. ನಮ್ಮೊಳಗಿರುವಂತಹ ಆ ನವನೀತವನ್ನ ಆತನು ಕದೀತಾನೆ. ನಾವು ಅವನಿಗೆ ಮಾಡುವಂತಹ ಭಕ್ತಿ ಏನಿದೆ ಅದನ್ನ ಆತನು ಸ್ವೀಕರಿಸ್ತಾನೆ. ಹೀಗೆ ಮಾಡುವ ಮುಖಾಂತರ ನಮ್ಮೆಲ್ಲರನ್ನು ಕೂಡ ಅವನು ಉದ್ಧರಿಸ್ತಾನೆ. ಅನ್ಯೋನ್ಯಂ ಆಸೀತ್ ಸಂಜಲ್ಪ ಉತ್ತಮ ಶ್ಲೋಕ ಚೇತಸಾಂ ಕೌರವೇಂದ್ರ ಪುರಸ್ತ್ರೀಣಾಂ ಸರ್ವಶ್ರುತಿ ಮನೋಹರಃ. ಉತ್ತಮ ಕವಿತೆಗಳಲ್ಲಿ ಹಾಡಿರುವ ಭಗವಂತನ ದಿವ್ಯ ಗುಣಗಳನ್ನು ಚಿಂತಿಸುತ್ತಿದ್ದ ಹಸ್ತಿನಾಪುರದ ಮಹಿಳೆಯರು ಮನೆಗಳ ಉಪ್ಪರಿಗೆಗಳಲ್ಲಿ ಕುಳಿತು ಭಗವಂತನನ್ನು ಕುರಿತು ಮಾತನಾಡತೊಡಗಿದರು. ಈ ಮಾತುಗಳು ವೇದದ ಸೂಕ್ತಗಳಿಗಿಂತ ಹೆಚ್ಚು ಆಕರ್ಷಿತವಾಗಿತ್ತು. ವೇದಗಳಲ್ಲಿ ಏನು ಹೇಳಿದ್ದಾರೆ, ಭಗವಂತನ ಕುರಿತಾಗಿ ಭಗವಂತನ ಹೆಸರಿನ ಮುಖಾಂತರ ಅಲ್ಲಿ ಏನನ್ನು ಕೂಡ ಹೇಳುವುದಿಲ್ಲ. ವೇದಗಳಿರ್ಲಿ ಅಥವಾ ಉಪನಿಷತ್ತುಗಳಿರ್ಲಿ, ಅಲ್ಲಿ ನಾವು ಓದಿದ್ರೆ, ಈಗ ನಾವು ಈಶೋಪನಿಷತ್ತಿನ ಅಧ್ಯಯನವನ್ನು ಮಾಡಿದ್ದೇವೆ, ಅಲ್ಲಿ ನಮಗೆ ನೇರವಾಗಿ ಭಗವಂತನ ಹೆಸರೇ ಕಾಣುವುದಿಲ್ಲ, ಕೃಷ್ಣ ಅಂತ ಹೇಳಿ. ಆದ್ರೆ ಪರೋಕ್ಷವಾಗಿ ಅಲ್ಲಿ ಭಗವಂತನ ಕುರಿತಾಗಿ ತಿಳಿಸಿರ್ತಾರೆ. ಆದ್ರೆ ಇಲ್ಲಿ ಶ್ರೀಮದ್ ಭಾಗವತ ಮಹಾಪುರಾಣದಲ್ಲಿ ಭಗವಂತನ ಚಟುವಟಿಕೆಗಳು, ಆತನ ಭಕ್ತರು ನಡುವೆ ಅವನು ನಡೆಸುವಂತ ವ್ಯವಹಾರ ಏನಿದೆ ಅದು ನಮಗೆ ಬಹಳ ಸ್ಪಷ್ಟವಾಗಿ ಕಾಣುತ್ತದೆ. ಅವುಗಳನ್ನೇ ಇಲ್ಲಿ ಈ ಸ್ತ್ರೀಯರು ವಿವರಿಸ್ತಾ ಇದ್ದಾರೆ. ಶ್ರೀಕೃಷ್ಣನು ನಡೆಸಿದಂತಹ ಒಂದು ಲೀಲೆಗಳು, ವೃಂದಾವನ, ದ್ವಾರಕೆ, ಮಥುರಾ ಇತ್ಯಾದಿ ಸ್ಥಳಗಳಲ್ಲಿ ಆತನು ನಡೆಸಿದಂತಹ ಒಂದು ಲೀಲೆಗಳೇನಿದೆ ಅವುಗಳ ಕುರಿತಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ಶ್ರೀಕೃಷ್ಣನಿಗೆ ವೇದದ ಸ್ತುತಿಗಳಿಗಿಂತಲೂ ಈ ಒಂದು ಮಾತು ಏನಿದೆ ಅದು ಬಹಳ ಪ್ರಿಯವಾಗಿತ್ತು. ಆ ಹಸ್ತಿನಾಪುರದ ಸ್ತ್ರೀಯರಿಗೆ ಭಗವಂತ ಕೃಪೆಯನ್ನ ತೋರಿಸಿದ್ದಾನೆ. ಮುಂದಕ್ಕೆ ಅವರ ಸ್ತುತಿಯ ಕುರಿತಾಗಿ ತಿಳಿಸ್ತಾ, ಸವೈ ಕಿಲಾಯಂ ಪುರುಷ ಪುರಾತನೋ ಯಾಯೇಕ ಆಸೀದ ವಿಶೇಷ ಆತ್ಮನಿ ಅಗ್ರೇ ಗುಣೇಭ್ಯೋ ಜಗದಾತ್ಮನೀಶ್ವರೇ ನಿಮೀಲಿತಾತ್ಮನ್ ನಿಶಿಸುಪ್ತ ಶಕ್ತಿಷು. ಅವರು ಹೇಳಿದರು, ನಾವು ತಪ್ಪದೆ ಸ್ಮರಿಸುವ ಆ ಮೂಲ ದೇವೋತ್ತಮ ಪರಮಪುರುಷನು ಇಲ್ಲೇ ಇದ್ದಾನೆ. ತ್ರಿಗುಣಗಳ ಸೃಷ್ಟಿ ವ್ಯಕ್ತವಾಗುವುದಕ್ಕೆ ಮೊದಲು ಅವನೊಬ್ಬನೇ ಅಸ್ತಿತ್ವದಲ್ಲಿದ್ದನು. ಅವನು ಸರ್ವಶ್ರೇಷ್ಠನಾದ ಭಗವಂತ. ಆದ್ದರಿಂದ ಎಲ್ಲ ಜೀವಿಗಳು ತಮ್ಮ ಶಕ್ತಿ ತತ್ಕಾಲಕ್ಕೆ ಸ್ಥಗಿತಗೊಳ್ಳುವುದರಿಂದ ರಾತ್ರಿಯಲ್ಲಿ ನಿದ್ರಿಸುವಂತೆ ಅವನಲ್ಲಿ ಲೀನವಾಗುತ್ತವೆ. ಇಲ್ಲಿ ಭಗವಂತನ ಸ್ತುತಿಯನ್ನ ಮಾಡ್ತಾ ಇರುವಂತಹ ಸ್ತ್ರೀಯರು ಅವರು ಸಾಮಾನ್ಯರಲ್ಲ. ಅವರಿಗೆ ವೇದದ ಎಲ್ಲ ಒಂದು ಜ್ಞಾನವೂ ಕೂಡ ಇದೆ.
ಯಾಕೆಂದ್ರೆ ನಾವು ಭಗವಂತನ ಭಕ್ತಿಯನ್ನ ಮಾಡಬೇಕಾದ್ರೆ ವಾಸುದೇವೇ ಭಗವತಿ ಭಕ್ತಿ ಯೋಗ ಪ್ರಯೋಜಿತ ಜನಯತಿ ಆಶ್ವೈರಾಗ್ಯಂ ಜ್ಞಾನಂ ಚಾಯದ ಅಹೈತುಕಂ. ಭಗವಂತನ ಭಕ್ತಿ ಮಾಡಿದವರಿಗೆ ಜ್ಞಾನ ಮತ್ತೆ ವೈರಾಗ್ಯ ತಾನಾಗಿಯೇ ಬರ್ತದೆ. ಅದಕ್ಕೆ ಪ್ರತ್ಯೇಕವಾಗಿ ಅವರು ಪ್ರಯತ್ನವನ್ನ ಪಡುವಂತಹ ಅಗತ್ಯ ಇರುವುದಿಲ್ಲ. ಹಾಗೆ ಇಲ್ಲಿ ಪುರಸ್ತ್ರೀಯರು, ಹಸ್ತಿನಾಪುರದ ಸ್ತ್ರೀಯರು, ಅವರು ಹೇಳುವಂತಹ ಮಾತು ಹೇಗಿದೆ ಅಂತ ಹೇಳಿದ್ರೆ, ಆ ಒಂದು ಬ್ರಹ್ಮಾಂಡದ ರಹಸ್ಯವನ್ನೇ ಅವರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಪ್ರಪಂಚದಲ್ಲಿ ಎರಡು ರೀತಿಯಾದಂತಹ ಪ್ರಳಯ ಇದೆ. ಅದನ್ನ ಒಂದು ಪ್ರಳಯ ಬ್ರಹ್ಮದೇವನ ರಾತ್ರಿಯ ಸಮಯದಲ್ಲಿ, ಇನ್ನೊಂದು ಪ್ರಳಯ ಬ್ರಹ್ಮದೇವನ ಅಂತ್ಯದ ಸಮಯದಲ್ಲಿ. ಒಂದು ಕಲಿಯುಗ ಅಂತ ಹೇಳಿದ್ರೆ 4,32,000 ವರ್ಷ, ದ್ವಾಪರ ಯುಗ ಅದರ 2 ಪಟ್ಟು, ತ್ರೇತಾಯುಗ 3 ಪಟ್ಟು, ಸತ್ಯವತ್ ಯುಗ ಅದರ 4 ಪಟ್ಟು. ಹಾಗಾಗಿ ಒಟ್ಟು ಅದು 10 ಪಟ್ಟು. ಈ ಕಲಿಯುಗದ 10 ಪಟ್ಟು ಏನಿದೆ ಅದು ಒಂದು ಮಹಾಯುಗ ಅಂತ ಕರಿತೇವೆ, 4 ಯುಗಗಳು ಒಟ್ಟಿಗೆ. ಹೀಗೆ 1,000 ಮಹಾಯುಗಗಳು ಕಳೆದು ಹೋಯಿತು ಅಂತ ಹೇಳಿದ್ರೆ ಅದು ಬ್ರಹ್ಮನ ಒಂದು ಹಗಲು, ಮತ್ತು ಅಷ್ಟೇ ಆತನ ರಾತ್ರಿ ಕೂಡ. ಹಾಗೆ ಆ ಹಗಲು ಕಳೆದು ರಾತ್ರಿಯು ಬಂದಾಗ ಮತ್ತೆ ಆ ಒಂದು ಏನು 4,32,000 ವರ್ಷಕ್ಕೆ 10,000ದಿಂದ ನಾವು ಗುಣಿಸಿದ್ರೆ ಎಷ್ಟು ಬರ್ತದೋ ಅಷ್ಟು ವರ್ಷಗಳ ಕಾಲ ವ್ಯಕ್ತಿಯು ಸುಪ್ತಾವಸ್ಥೆಯಲ್ಲಿ ಇರಬೇಕಾಗುತ್ತದೆ. ಅದು ಎಲ್ಲಿ ಅಂತ ಹೇಳಿದ್ರೆ ಆ ಒಂದು ಕಾರಣೋದಕಶಾಹಿ ವಿಷ್ಣುವಿನ ಶರೀರದಲ್ಲಿ ಇರ್ತಾರೆ. ಹಾಗೆ ಬ್ರಹ್ಮನ ಅಂತ್ಯದ ಸಮಯದಲ್ಲಿ, ಬ್ರಹ್ಮನು ಯಾವಾಗ ಅಂತ್ಯವನ್ನ ಕಾಣ್ತಾನೋ ಅಂತಹ ಸಂದರ್ಭದಲ್ಲಿ ಅದು ನಾವು ಲೆಕ್ಕಾಚಾರ ಮಾಡಿ ನೋಡಿದ್ರೆ ಈ ವರ್ಷ ಏನಿದೆ, ಒಂದು ವರ್ಷ ಆ ರೀತಿಯಾಗಿ 100 ವರ್ಷಗಳು ಸೇರಬೇಕು. 100 ವರ್ಷಗಳು ಸೇರಿದ್ರೆ ಅದು ಬ್ರಹ್ಮನ ಅಂತ್ಯದ ಸಮಯವಾಗುತ್ತದೆ. ಅದು ನಮ್ಮ ಮಾನವ ದಿನಗಳಿಗೆ ಲೆಕ್ಕಾಚಾರ ಮಾಡಿ ನೋಡಿದ್ರೆ 311 ಟ್ರಿಲಿಯನ್ ವರ್ಷಗಳಾಗುತ್ತವೆ. ಇದು ಬ್ರಹ್ಮನ ಒಂದು ಬ್ರಹ್ಮಾಂಡದ ಅವಧಿ. ಆ ಕಾರಣೋದಕಶಾಹಿ ವಿಷ್ಣುವಿನ ಉಸಿರಾಟ ಅಷ್ಟು ದೊಡ್ಡದಾಗಿರ್ತದೆ. ತಾನು ಉಸಿರಾಟವನ್ನು ಹೊರಗೆ ಬಿಡುವಾಗ ಆ ಒಂದು ಜೀವಿಗಳು ಹೊರಗೆ ಬರ್ತವೆ, ಆ ಬ್ರಹ್ಮಾಂಡಗಳು ಹೊರಗೆ ಬರ್ತವೆ, ನಂತರ ಜೀವಿಗಳು ಅವುಗಳಲ್ಲಿ ಆಶ್ರಯವನ್ನು ಪಡೀತವೆ. ಹಾಗೆ ಮುಂದಿನ ಸೃಷ್ಟಿಯಲ್ಲಿ ಮತ್ತೆ ಆ ಒಂದು ಮುಂದಿನ ಕಲ್ಪದಲ್ಲಿ ಮುಂದಿನ ಸೃಷ್ಟಿಯು ಪ್ರಾರಂಭವಾಗ್ತದೆ. ಬ್ರಹ್ಮಾಂಡ ನಾಶವಾದಾಗ ಎಲ್ಲವೂ ಕೂಡ ನಾಶವಾಗಿ ಆ ಭಗವಂತನ ಶರೀರದಲ್ಲಿ ಹೋಗಿ ಸೇರಿಕೊಳ್ಳುತ್ತದೆ. ಹೀಗೆ ಈ ಬ್ರಹ್ಮಾಂಡ ಯಾವ ರೀತಿಯಾಗಿ ಕೆಲಸ ಮಾಡ್ತದೆ ಅನ್ನುವುದನ್ನು ಕೂಡ ಇಲ್ಲಿ ನಮಗೆ ಈ ಸ್ತ್ರೀಯರು, ಪುರಸ್ತ್ರೀಯರು ಬಹಳ ಚೆನ್ನಾಗಿ ವಿವರಿಸ್ತಾ ಇದ್ದಾರೆ. ಸಾಯೇವ ಭೂಯೋ ನಿಜ ವೀರ್ಯ ಚೋದಿತಾಂ ಸ್ವಜೀವ ಮಾಯಾಂ ಪ್ರಕೃತಿಂ ಸಿಸೃಕ್ಷಿತೀಂ ಅನಾಮ ರೂಪಾತ್ಮನಿರೂಪನಾಮನಿ ವಿದಿತ್ ಸಮಾನೋ ಅನುಸಸಾರ ಶಾಸ್ತ್ರಕೃತ್. ದೇವೋತ್ತಮ ಪರಮಪುರುಷನು ಜೀವಸತ್ಯಗಳಾದ ತನ್ನ ವಿಭಿನ್ನಾಂಶಗಳಿಗೆ ಮತ್ತೆ ನಾಮರೂಪಗಳನ್ನು ಕೊಡಬಯಸಿ ಅವುಗಳನ್ನು ಐಹಿಕ ಪ್ರಕೃತಿಯ ಅಡಿಯಲ್ಲಿಟ್ಟನು. ಭಗವಂತನು ತನ್ನ ಸ್ವಶಕ್ತಿಯಿಂದ ಐಹಿಕ ಪ್ರಕೃತಿಗೆ ಪುನಃ ಸೃಷ್ಟಿಯ ಅಧಿಕಾರವನ್ನಿಟ್ಟನು. ಪ್ರಳಯ ಕಾಲದಲ್ಲಿ ಜೀವತತ್ವ ಮತ್ತು ಮಹತ್ತತ್ವ ಎರಡು ಕೂಡ ಭಗವಂತನಲ್ಲಿ ಲೀನವಾಗ್ತವೆ. ನಂತರ ಮುಂದಿನ ಸೃಷ್ಟಿಯ ಕಾಲದಲ್ಲಿ ಮತ್ತೆ ಜೀವಿಗಳು ಇನ್ನೊಂದು ಶರೀರವನ್ನ ಪಡೆಯುತ್ತಾರೆ. ಅದಕ್ಕೆ ನಮ್ಮ ಕರ್ಮವೇ ಕಾರಣವಾಗಿರುತ್ತದೆ. ಸವಾಯಂ ಯತ್ಪದಮತ್ರ ಸೂರಯೋ ಜಿತೇಂದ್ರಿಯಾ ನಿರ್ಜಿತಮಾತ್ಮರೀಶ್ವನಃ ಪಶ್ಯಂತಿ ಭಕ್ತಿಯುತ್ಕಲಿತಾಮಲಾತ್ಮನ ನನ್ವೇಷ ಸತ್ವಂ ಪರಿಮಾರ್ಷ್ಟುಮರ್ಹತಿ. ಅನುವಾದ: ಕಟ್ಟುನಿಟ್ಟಾದ ಭಕ್ತಿ ಸೇವೆಯ ಪ್ರಭಾವದಿಂದ, ಜೀವನ ಹಾಗೂ ಇಂದ್ರಿಯ ನಿಯಂತ್ರಣದ ಪ್ರಭಾವದಿಂದ ಐಹಿಕ ಪ್ರಜ್ಞೆಯನ್ನು ಸಂಪೂರ್ಣವಾಗಿ ಶುಚಿಗೊಳಿಸಿಕೊಂಡ ಮಹಾಭಕ್ತರು ಯಾರ ಅಲೌಕಿಕ ರೂಪವನ್ನು ಅನುಭವದಿಂದ ಕಾಣುತ್ತಾರೋ ಆ ದೇವೋತ್ತಮ ಪರಮಪುರುಷನೇ ಇಲ್ಲಿದ್ದಾನೆ. ನಮ್ಮ ಅಸ್ತಿತ್ವವನ್ನು ಮಿತ್ರವಾಗಿಸಿಕೊಳ್ಳಲು ಆ ವಿಧಾನವೊಂದೇ ಕಾರಣವಾಗಿದೆ. ಆ ಭಗವಂತನ ದಿವ್ಯವಂಗಳವಾದಂತಹ ರೂಪವನ್ನು ಕಾಣಬೇಕು ಅಂತೇಳಿ ಅನೇಕರು ಯೋಗಿಗಳು ಕಾಡಿಗೆ ಹೋಗಿ ತಪಸ್ಸನ್ನ ಆಚರಿಸ್ತಾರೆ. ಅಂತಹ ಜನರು ತಪಸ್ಸನ್ನ ಆಚರಿಸಿ ಏನನ್ನ ಪಡೀಲಿಕ್ಕೆ ಬಯಸ್ತಾರೋ ಅದು ಈಗ ನಮಗೆ ಬಹಳ ಸುಲಭವಾಗಿ ನೋಡ್ಲಿಕ್ಕೆ ಭಗವಂತನ ದರ್ಶನ ಆಗುತ್ತಾ ಇದೆ. ಆ ದೇವೋತ್ತಮ ಪರಮಪುರುಷನೇ ನಮ್ಮ ಮುಂದೆ ಇದ್ದಾನೆ. ಇದನ್ನ ಬಿಟ್ರೆ ಬೇರೆ ದಾರಿ ಇಲ್ಲ.
ಸವಾ ಅಯಂ ಸಖ್ಯನುಗೀತ ಸತ್ಕಥೋ ವೇದೇಶು ಗುಹ್ಯೇಚು ಚ ಗುಹ್ಯವಾದಿಭಿಃ ಯಾ ಏಕ ಈಶೋ ಜಗದಾತ್ಮಲೀಲಯಾ ಸಸೃಜತ್ ಸೃಜತ್ಯವತ್ಯತ್ತಿ ನ ತತ್ರ ಸಜ್ಜತೆ. ಹೇ ಪ್ರಿಯ ಸಖಿಯರೇ, ಮಹಾಭಗವದ್ಭಕ್ತರು ವೈದಿಕ ಸಾಹಿತ್ಯದ ರಹಸ್ಯವಾದ ಭಾಗಗಳಲ್ಲಿ ಯಾರ ಆಕರ್ಷಕ ಏಕಾಂತ ಲೀಲೆಗಳನ್ನು ವರ್ಣಿಸಿದ್ದಾರೋ ಅದೇ ದೇವೋತ್ತಮ ಪರಮಪುರುಷನು ಇಲ್ಲಿ ಇದ್ದಾನೆ. ಅವನೇ ಈ ಐಹಿಕ ಜಗತ್ತನ್ನು ಸೃಷ್ಟಿಸುತ್ತಾನೆ, ಪೋಷಿಸುತ್ತಾನೆ, ಲಯಗೊಳಿಸುತ್ತಾನೆ. ಇಷ್ಟಾಗಿಯೂ ತಾನು ನಿರ್ಲಿಪ್ತನಾಗಿರುತ್ತಾನೆ. ಭಗವಂತನು ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡ್ತಾನೆ. ಆತನು ಎಲ್ಲವನ್ನು ಕೂಡ ನಿಯಂತ್ರಣ ಮಾಡಿಕೊಳ್ತಾನೆ. ನಾವು ಭಗವಂತನ ಲೀಲೆಗಳನ್ನು ನಿರಂತರವಾಗಿ ಶ್ರವಣ ಮಾಡಬೇಕು ಅನ್ನುವಂಥದ್ದು ಭಗವಂತನ ಒಂದು ಮೂಲ ಉದ್ದೇಶವಾಗಿರುತ್ತದೆ. ಮುಂದುವರಿಸ್ತಾ 25ನೇ ಶ್ಲೋಕ. ಯದಾ ಹ್ಯಧರ್ಮೇಣ ತಮೋಧಿಯೋ ನೃಪ ಜೀವಂದಿ ತತ್ರೈಷ ಹಿ ಸತ್ವತ ಕಿಲ ಧತ್ತೆ ಭಗಂ ಸತ್ಯಮೃತಂ ಯಾದಿ ದಯಾಂ ಯಶೋ ಭಾವಾಯ ರೂಪಾಣಿ ದಧ ಯುಗೆ ಯುಗೆ. ಕೀಳು ದರ್ಜೆಯ ತಮೋಗುಣದಿಂದ ಪ್ರಾಣಿಗಳಂತೆ ಬದುಕುವ ಜನರು ಹಾಗೂ ಶಾಸಕರು ಇದ್ದಾಗಲೆಲ್ಲ ಭಗವಂತನು ತನ್ನ ದಿವ್ಯ ರೂಪಗಳಲ್ಲಿ ಸತ್ಯ ವೃತಗಳ ಪರಮಾಧಿಕಾರವನ್ನು ವ್ಯಕ್ತಪಡಿಸುತ್ತಾನೆ. ಶ್ರದ್ಧೆಯುಳ್ಳವರಲ್ಲಿ ವಿಶೇಷ ಕೃಪೆ ತೋರಿಸುತ್ತಾನೆ. ಅದ್ಭುತ ಕಾರ್ಯಗಳನ್ನೆಸಗುತ್ತಾನೆ. ವಿಭಿನ್ನ ಕಾಲ ಮತ್ತು ಯುಗಗಳ ಅಗತ್ಯಕ್ಕೆ ತಕ್ಕಂತೆ ನಾನಾ ಅಲೌಕಿಕ ರೂಪಗಳನ್ನು ತೋರುತ್ತಾನೆ. ಭಗವಂತ ಸಾಮಾನ್ಯ ಜನರ ಉದ್ಧಾರಕ್ಕೋಸ್ಕರವೇ ತಾನು ಕೃಪೆಯಿಟ್ಟು ಅವತಾರವನ್ನ ತಾಳಿ ಬರ್ತಾನೆ. ಯಾರೆಲ್ಲೆಲ್ಲ ಶ್ರದ್ಧೆ ಇದೆಯೋ ಅವರೆಲ್ಲರೂ ಕೂಡ ಇದನ್ನ ಸ್ವೀಕರಿಸ್ತಾರೆ. ಆ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆ ಏನಿದೆ ಅದನ್ನ ಅವರು ಪಡೆದುಕೊಳ್ತಾರೆ. ಅಹೋ ಅಲಂ 26. ಅಹೋ ಅಲಂ ಶ್ಲಾಘ್ಯತಮಂ ಯದೋಕುಲ ಮಹೋ ಅಲಂ ಪುಣ್ಯತಮಂ ಮಧೋರ್ವನಂ ಯದೇಶ ಪುಂಸಾಂ ವೃಷಭಾ ಪ್ರಿಯ ಶ್ರಿಯಾಪತಿ ಸ್ವಜನ್ಮನ ಶಂಕಮಣೇನ ಚಾಂಚತಿ. ಹಬ್ಬ ಯದುವಂಶ ಅದೆಷ್ಟು ಸರ್ವೋನ್ನತವಾಗಿ ವೈಭವೀಕೃತವಾಗಿದೆ. ಮಥುರೆ ಅದೆಷ್ಟು ಪುಣ್ಯಭೂಮಿಯಾಗಿದೆ. ಅಲ್ಲಿ ಜೀವಿಗಳ ಪರಮಪ್ರಭು ಲಕ್ಷ್ಮೀಪತಿ ಜನ್ಮ ತಾಳಿದ್ದಾನೆ. ತನ್ನ ಬಾಲ್ಯದಲ್ಲಿ ಸಂಚರಿಸಿದ್ದಾನೆ. ದ್ವಾರಕವಾಸಿಗಳು ಶ್ರೀಕೃಷ್ಣ ದ್ವಾರಕೆಗೆ ಹೊರಡ್ತಾ ಇದ್ದಾನೆ ಅಂತ ಅಂದ್ಕೊಂಡಾಗ ಅವರು ದ್ವಾರಕವಾಸಿಗಳ ಕುರಿತಾಗಿ ಯೋಚನೆ ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ. ಆ ದ್ವಾರಕೆಯಲ್ಲಿರುವಂತಹ ಜನರು, ಆ ಮಥುರೆಯಲ್ಲಿರುವಂತಹ ಜನರು ಎಷ್ಟೊಂದು ಪುಣ್ಯ ಜೀವಿಗಳು, ಎಷ್ಟೊಂದು ಪುಣ್ಯ ಮಾಡಿದ್ದಾರೆ, ಶ್ರೀಕೃಷ್ಣನ ಅವರ ಜೊತೆಗೇ ಇರ್ತಾನೆ ಅನ್ನುವಂತಹ ಒಂದು ಮಾತನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಹೋಬತ ಸ್ವಯಶಃ ತಿರಸ್ಕರಿ ಕುಶಸ್ಥಲಿ ಪುಣ್ಯ ಯಶಸ್ಕರಿ ಭುವಃ ಪಶ್ಯಂತಿ ನಿತ್ಯಂ ಯದು ಗ್ರಹೇಷಿತಂ ಸ್ಮಿತಾವಲೋಕಂ ಸಪತಿಂ ಸ್ಮ ಯತ್ ಪ್ರಜಾ. ನಿಸ್ಸಂದೇಹವಾಗಿ ಅದೇನು ಅದ್ಭುತ. ದ್ವಾರಕೆ ಸ್ವರ್ಗೀಯ ಲೋಕಗಳ ವೈಭವವನ್ನು ಸೋಲಿಸಿದೆ, ಭೂಮಿಯ ಪ್ರಖ್ಯಾತಿಯನ್ನು ಹೆಚ್ಚಿಸಿದೆ. ದ್ವಾರಕೆಯ ನಿವಾಸಿಗಳು ಸಕಲ ಜೀವಿಗಳ ಆತ್ಮನನ್ನು ಅಂದರೆ ಕೃಷ್ಣನನ್ನು ಅವನ ಪ್ರೇಮ ಸ್ವರೂಪದಲ್ಲಿ ಸದಾ ಕಾಣುತ್ತಿರುತ್ತಾರೆ. ಅವನು ಮಧುರ ಮುಗುಳ್ನಗೆಯಿಂದ ಕೃಪೆ ದೇವರಿ ಅವರ ಮೇಲೆ ಕುಡಿನೋಟ ಬೀರುತ್ತಾನೆ. ಭಗವಂತ ಎಲ್ಲಿರ್ತಾನೋ ಅದೇ ವೈಕುಂಠ, ಅದೇ ದ್ವಾರಕೆ. ಭಗವಂತನ ಒಂದು ಸ್ತುತಿ ಎಲ್ಲಿ ನಡೆಯುತ್ತದೋ ಅಲ್ಲಿ ಭಗವಂತ ಯಾವಾಗಲೂ ಕೂಡ ಇರ್ತಾನೆ. ಈ ಒಂದು ಸ್ಥಳಕ್ಕೆ ಏನಿದೆ ಭಗವಂತನ ಸ್ತುತಿ ಎಲ್ಲಿ ನಡೆಯುತ್ತದೋ ಅಥವಾ ಭಗವಂತನ ಸ್ತುತಿಯನ್ನು ಯಾರು ಮಾಡ್ತಾರೋ ಅಂತಹ ವ್ಯಕ್ತಿಗಳು ತೀರ್ಥಕ್ಷೇತ್ರವನ್ನು ಕೂಡ ತೀರ್ಥವನ್ನಾಗಿ ಮಾಡುವಂತಹ ಶಕ್ತಿಯನ್ನು ಹೊಂದಿದ್ದಾರೆ. ತೀರ್ಥಕ್ಷೇತ್ರದಲ್ಲಿ ನಾವು ಹೋಗಿ ಸ್ನಾನವನ್ನ ಮಾಡೋದ್ರಿಂದ ನಮ್ಮ ಪಾಪಗಳೆಲ್ಲ ಆ ಒಂದು ತೀರ್ಥಕ್ಷೇತ್ರದಲ್ಲಿ ಉಳಿದು ಹೋಗ್ತದೆ. ಆದ್ರೆ ಈ ತೀರ್ಥಭೂತಾನಿ ಯಾರು ಈಗಾಗಲೇ
ಭಗವಂತನ ಪ್ರೀತಿಪಾತ್ರರಾಗಿದ್ದಾರೋ ಅವರು ಅಂತಹ ಒಂದು ತೀರ್ಥಕ್ಷೇತ್ರಕ್ಕೆ ಭೇಟಿಯನ್ನು ಕೊಟ್ಟಾಗ ಆ ಪಾಪಗಳೆಲ್ಲವೂ ಕೂಡ ನಾಶವಾಗಿ ಹೋಗುತ್ತದೆ. ಈ ರೀತಿ ಆ ಒಂದು ಭಗವಂತನ ದಿವ್ಯವಾದಂತಹ ಸ್ತುತಿಯನ್ನ ನಾವು ಕಾಣ್ತಾ ಇದ್ದೇವೆ. ಮುಂದುವರಿಸ್ತಾ 28ನೆಯ ಶ್ಲೋಕ. ನೂನಂ ವ್ರತಸ್ನಾನ ಹುತಾದಿನೇಶ್ವರಃ ಸಮರ್ಚಿತೋ ಹ್ಯಸ್ಯ ಗೃಣೀತ ಪಾಣಿಭಿಃ ಪಿಬಂತಿ ಮಾ ಸಖ್ಯಧರ ಮೃತಂ ಮುಹೋ ವ್ರಜಸ್ತ್ರೀಯ ಸಮ್ಮುಹುರ್ಮುಹದಾಶಯ. ಹೇ ಸಖಿಯರೇ, ಭಗವಂತನು ಕೈ ಹಿಡಿದ ಅವನ ಹೆಂಡತಿಯರನ್ನು ಒಮ್ಮೆ ಯೋಚಿಸಿ ನೋಡಿ. ಅವರು ಈಗ ಅವನ ಕಳದುಟಿಯಿಂದ ಅಂದ್ರೆ ಚುಂಬನದಿಂದ ಅಮೃತವನ್ನು ನಿರಂತರವಾಗಿ ಸವಿಯಲು ಹಿಂದೆ ಏನೆಲ್ಲ ವ್ರತ, ಪುಣ್ಯಸ್ನಾನ, ಅಗ್ನಿಹೋತ್ರ ಮತ್ತು ವಿಶ್ವೇಶನ ಸಮಗ್ರ ಆರಾಧನೆಯನ್ನು ಕೈಗೊಂಡಿದ್ದಿರಬೇಕು. ವ್ರಜಭೂಮಿಯ ಕನ್ಯೆಯರು ಅವನಿಂದ ಅಂತಹ ಕೃಪೆಯನ್ನು ನಿರೀಕ್ಷಿಸಿ ಆಗಾಗ ಮೂರ್ಛೆ ಹೋಗುತ್ತಿದ್ದರು. ಶ್ರೀಕೃಷ್ಣನು 16,108 ಮಂದಿ ಸ್ತ್ರೀಯರನ್ನ ಮದುವೆಯಾಗಿದ್ದ. ಆ ಭೌಮಾಸುರನ ಒಂದು ಬಂಧನದಿಂದ ಬಿಡುಗಡೆ ಪಡೆದಂತಹ 16,100 ಮಂದಿ ಸ್ತ್ರೀಯರು ಶ್ರೀಕೃಷ್ಣನನ್ನೇ ತಮ್ಮ ಪತಿಯನ್ನಾಗಿ ಪಡೆಯುತ್ತಾರೆ. ಹಾಗಾಗಿ ಶ್ರೀಕೃಷ್ಣ ಅವರೆಲ್ಲರಿಗೂ ಕೂಡ ಪ್ರತ್ಯೇಕ ಅರಮನೆಗಳನ್ನ ಸೃಷ್ಟಿ ಮಾಡಿ ತಾನು ಅವರಿಗೆ ಅನುಗ್ರಹವನ್ನ ಮಾಡಿದ್ದಾನೆ. ಅವರನ್ನ ತನ್ನ ಪತ್ನಿಯರನ್ನಾಗಿ ಸ್ವೀಕರಿಸಿದ್ದಾನೆ. ಹೀಗೆ ಕೃಷ್ಣನ ಒಂದು ಅನುಗ್ರಹವನ್ನ ನಾವು ತಿಳಿದುಕೊಂಡ್ರೆ ಅದನ್ನು ನಾವು ಕೂಡ ಪಡೆಯಬೇಕು ಅನ್ನುವಂತಹ ಉತ್ಸುಕತೆ ನಮಗೂ ಕೂಡ ಬರ್ತದೆ. ಹೀಗೆ ಅಲ್ಲಿ ನೆರೆದಿದ್ದಂತಹ ಹಸ್ತಿನಾಪುರದ ಸ್ತ್ರೀಯರು ದ್ವಾರಕೆಯಲ್ಲಿರುವಂತಹ ಸ್ತ್ರೀಯರ ಆ ಒಂದು ಭಾಗ್ಯವನ್ನ ಕುರಿತು ಮಾತನಾಡಿಕೊಳ್ತಾ ಇದ್ದಾರೆ. 29. ಯಾ ವೀರ್ಯ ಶುಲ್ಕೇನ ಹತ ಸ್ವಯಂವರೇ ಪ್ರಮತ್ಯ ಚೈದ್ಯ ಪ್ರಮುಖಾನ್ ಹಿ ಸುಷ್ಮಣಃ ಪ್ರದ್ಯುಮ್ನ ಸಾಂಬಾಂಬ ಸುತ ದಯೋಪರ ಯಶ್ಚಾಹೃತ ಭೂಮವಧೆ ಸಹಸ್ರಶಃ. ಅನುವಾದ: ಪ್ರದ್ಯುಮ್ನ, ಸಾಂಬ, ಅಂಬ ಮೊದಲಾದ ಈ ಸ್ತ್ರೀಯರ ಮಕ್ಕಳಿದ್ದಾರೆ. ರುಕ್ಮಿಣಿ, ಸತ್ಯಭಾಮ, ಜಾಂಬವತಿಯರಂತಹ ಸ್ತ್ರೀಯರನ್ನು ಭಗವಂತನು ಶಿಶುಪಾಲನೆ ಮುಂದಾಳುವಾಗಿದ್ದ ಅನೇಕ ಬಲವಂತರಾದ ರಾಜರನ್ನು ಸೋಲಿಸಿ ಸ್ವಯಂವರ ಮಂಟಪದಿಂದ ಬಲಾತ್ಕಾರವಾಗಿ ಕರೆದೊಯ್ದಿದ್ದನು. ಇತರ ಸ್ತ್ರೀಯರನ್ನು ಕೂಡ ಭಗವಂತನು ಭೌಮಾಸುರ ಮತ್ತು ಅವನ ಸಾವಿರಾರು ಅನುಚರರನ್ನು ಕೊಂದ ಬಳಿಕ ಬಲಾತ್ಕಾರವಾಗಿ ಕರೆದೊಯ್ದಿದ್ದನು. ಈ ಎಲ್ಲ ಸ್ತ್ರೀಯರು ಶ್ರೀ ವೈಭವೋಪೇತರಾದರು. ಹೀಗೆ ಆ ಒಂದು ಸ್ತ್ರೀಯರಿಗೆಲ್ಲರಿಗೂ ಕೂಡ ಶ್ರೀಕೃಷ್ಣನು ಆಶ್ರಯವನ್ನ ಕೊಟ್ಟಿದ್ದಾನೆ. ಅದೆಲ್ಲವೂ ಕೂಡ ಅವರ ಭಾಗ್ಯವೇ ಸರಿ ಅಂತೇಳಿ ಹಸ್ತಿನಾಪುರದ ಸ್ತ್ರೀಯರು ಮಾತನಾಡಿಕೊಳ್ತಾ ಇದ್ದಾರೆ. ಏತಾಪರಂ ಸ್ತ್ರೀತ್ವಂ ಆಪಾಸ್ತಪೇಶಲಂ ನಿರಸ್ತ ಶೌಚಂ ಬತ ಸಾಧು ಕುರುವತೆ ಯಾಸಾಂ ಗೃಹಾತ್ ಪುರುಷರಲೋಚನ ಪತಿ ನ ಜಾತ್ವ ಪೈತ್ಯಾತ್ಯ ಹೃದಯ ಸ್ಪೃಶನ್. ಈ ಎಲ್ಲ ಹೆಂಗಸರು ತಮಗೆ ವೈಶಿಷ್ಟ್ಯ ಮತ್ತು ಪಾವಿತ್ರ್ಯ ಇಲ್ಲದೆಯೂ ತಮ್ಮ ಬದುಕನ್ನು ಮಂಗಲಕರವಾಗಿ ವಿಜೃಂಭಿಸಿದ್ದಾರೆ. ಅವರ ಪತಿ ಕಮಲಲೋಚನನಾದ ದೇವೋತ್ತಮ ಪರಮಪುರುಷನು ಎಂದಿಗೂ ಅವರನ್ನು ಮನೆಯಲ್ಲಿ ಒಬ್ಬಂಟಿಯಾಗಿರಲು ಬಿಟ್ಟಿರಲಿಲ್ಲ. ಅಮೂಲ್ಯವಾದ ಕಾಣಿಕೆಗಳಿಂದ ಅವನು ಸದಾ ಅವರ ಹೃದಯಗಳನ್ನು ಪ್ರಸನ್ನಗೊಳಿಸಿದ್ದಾನೆ. ಶ್ರೀಕೃಷ್ಣನಲ್ಲಿ ಯಾವುದಕ್ಕೆ ಕೂಡ ಕೊರತೆ ಇಲ್ಲ. ಶ್ರೀಕೃಷ್ಣ ಎಲ್ಲರನ್ನು ಕೂಡ ತಾನು ಪ್ರಸನ್ನರಾಗಿ ಇರಿಸ್ತಾನೆ. ನಮ್ಮ ಎಲ್ಲರ ಜೀವನವನ್ನು ನೋಡಿಕೊಳ್ತಾ ಇರುವವನು ಅವನೇ ಆಗಿದ್ದಾನೆ. ಹಾಗಾಗಿ ಅವನು ಮಾಡುವಂತಹ ಅದ್ಭುತ ಕರ್ಮಗಳು ಏನಿದೆ ಅದು ಸಾಮಾನ್ಯವಲ್ಲ. ಅದು ಎಲ್ಲರಿಗೂ ಕೂಡ ಅರ್ಥವಾಗುವಂತಹದ್ದು ಕೂಡ ಆಗಿರುವುದಿಲ್ಲ. ಮುಂದುವರಿಸ್ತಾ, ಏವಂ ವಿಧ ಗದಂತೀನಾಂ ಸಾಗಿರಾ ಪುರಯೋಷಿತಾಂ ನಿರೀಕ್ಷಣೇನಾಭಿನಂದನ್ ಸಸ್ಮಿತೇನ ಯಯೌ ಹರಿಹಿ. ಹಸ್ತಿನಾಪುರದ ರಾಜಧಾನಿಯ ಹೆಂಗಸರು ಭಗವಂತನನ್ನು ಅಭಿನಂದಿಸಿ ಹೀಗೆ ಮಾತನಾಡುತ್ತಿದ್ದಾಗ ಭಗವಂತನು ಮುಗುಳ್ನಗುತ್ತಾ ಅವರ ಮೇಲೆ ತನ್ನ ಕೊಡಿನೋಟದ ಕೃಪೆ ತೋರಿ ಅವರ ಶುಭ ಅಭಿನಂದನೆಗಳನ್ನು ಸ್ವೀಕರಿಸಿ ನಗರದಿಂದ ನಿರ್ಗಮಿಸಿದನು. ಪುರಸ್ತ್ರೀಯರು ಶ್ರೀಕೃಷ್ಣನ ಕುರಿತಾಗಿ ಮಾಡಿದ ಸ್ತುತಿಯನ್ನ ಶ್ರೀಕೃಷ್ಣ ಕೇಳಿಸಿಕೊಂಡ. ಅವರಿಗೆ ತನ್ನ ಮುಗುಳ್ನಗೆಯನ್ನ ತೋರಿದ, ಅವರನ್ನು ಅನುಗ್ರಹಿಸಿದ ಮತ್ತು ತನ್ನ ಪ್ರಯಾಣವನ್ನ ಮುಂದುವರಿಸ್ತಾನೆ. ಅವನು ಹೇಗೆ ಪ್ರಯಾಣವನ್ನ ಮಾಡ್ತಾನೆ?
ಅಜಾತಶತ್ರು ಪ್ರತನಾಂ ಗೋಪೀಧಾಯಾಮದುದ್ವಿಷಃ ಪರೇಭ್ಯ ಶಂಕಿತ ಸ್ನೇಹಾತ್ ಪ್ರಯುಕ್ತ ಚತುರಂಗಿಣೀಂ. ಮಹಾರಾಜ ಯುಧಿಷ್ಠಿರನು ಅಜಾತಶತ್ರುವಾಗಿದ್ದರೂ ಅಸುರವೈರಿಯಾದ ಭಗವಾನ್ ಶ್ರೀಕೃಷ್ಣನ ಜೊತೆಗೆ ಚತುರಂಗ ಬಲವನ್ನು ಅಂದರೆ ಕುದುರೆ, ಆನೆ, ರಥ ಮತ್ತು ಕಾಲಾಳು ಇವರನ್ನು ಕಳುಹಿಸಿದನು. ಮಹಾರಾಜನು ವೈರಿಗಳ ಭಯದಿಂದಾಗಿ ಮತ್ತು ಭಗವಂತನ ಮೇಲಿನ ಸ್ನೇಹದಿಂದಾಗಿ ಹೀಗೆ ಮಾಡಿದನು. ಈಗ ಶ್ರೀಕೃಷ್ಣ ಸರ್ವಶಕ್ತ, ಅವನನ್ನು ಎದುರಿಸುವವರು ಯಾರೂ ಇಲ್ಲ. ಆದ್ರೂ ಕೂಡ ಅವನು ದಾರಿಯಲ್ಲಿ ಹೋಗಬೇಕಾದ್ರೆ ಯಾರಿಂದಲೂ ಸಮಸ್ಯೆ ಆಗಬಾರದು, ಯಾರು ಕೂಡ ಅವರ ಮೇಲೆ ಆಕ್ರಮಣವನ್ನು ಮಾಡಬಾರದು ಅನ್ನುವಂತಹ ಉದ್ದೇಶದಿಂದ ಆ ಒಂದು ಎಲ್ಲ ಆನೆ ಕುದುರೆಗಳಿಂದ ಹೊಂದಿದಂತಹ ಚತುರಂಗ ಬಲವನ್ನ ಕಳುಹಿಸಿಕೊಡ್ತಾನೆ ಆತನ ರಕ್ಷಣೆಗೋಸ್ಕರ. ಅಥಾ ದೂರ ಗತಾನ್ ಶೌರಿ ಕೌರವಾನ್ ವಿರಹಾತುರಾನ್ ಸನ್ನಿವರ್ತ್ಯ ದೃಢಂ ಸ್ನಿಗ್ಧಾನ್ ಪ್ರಾಯತ್ ಸ್ವನಗರೀಂ ಪ್ರಿಯೈ. ಕುರುವಂಶದ ಪಾಂಡವರು ಕೃಷ್ಣನಲ್ಲಿ ಗಾಢ ಸ್ನೇಹದಿಂದಾಗಿ ಅವರನ್ನು ಬೀಳ್ಕೊಡಲು ಗಣನೀಯ ದೂರದವರೆಗೆ ಅವನ ಜೊತೆಗೂಡಿದರು. ಭಾವಿ ಅಗಲಿಕೆಯ ಚಿಂತೆಯಿಂದ ಆಗಿದ್ದರು. ಆದರೂ ಭಗವಂತನು ಅವರನ್ನು ಹಿಂದಿರುಗಿ ಹೋಗಲು ಒತ್ತಾಯಿಸಿದನು. ಆ ಬಳಿಕ ಭಗವಂತನು ತನ್ನ ಪ್ರೀತಿಯ ಒಡನಾಡಿಗಳೊಂದಿಗೆ ದ್ವಾರಕೆಯತ್ತ ಹೊರಟನು. ಶ್ರೀಕೃಷ್ಣ ದ್ವಾರಕೆಯ ಕಡೆಗೆ ಹೊರಡ್ತಾ ಇದ್ದಾನೆ. ತಾನು ಅನೇಕ ಭೂಭಾಗಗಳನ್ನ ದಾಟಿ ಹೋಗ್ತಾ ಇದ್ದಾನೆ. ತನ್ನ ಜೊತೆಗೆ ಬಂದಿದ್ದಂತಹ ಯುಧಿಷ್ಠಿರ ಮಹಾರಾಜನ ಸೇನೆಯನ್ನು ಹಿಂದಕ್ಕೆ ಕಳಿಸಿಕೊಡ್ತಾನೆ. ತಾನು ತನ್ನ ಪ್ರಯಾಣವನ್ನ ದ್ವಾರಕೆಯ ಕಡೆಗೆ ಮುಂದುವರಿಸ್ತಾ ಇದ್ದಾನೆ. ಇದನ್ನ 34-35ನೇ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. ಹೇಗೆ ಭಗವಂತ ಬೇರೆ ಬೇರೆ ಪ್ರಾಂತ್ಯಗಳನ್ನು ದಾಟಿಕೊಂಡು ಹೋದ ಅಂತ ಹೇಳಿ. ಕುರುಜಾಂಗಲ ಪಾಂಚಾಲಾನ್ ಶೂರಸೇನಾನ್ ಸಯಾಮುನಾನ್ ಬ್ರಹ್ಮಾವರ್ತಂ ಕುರುಕ್ಷೇತ್ರಂ ಮತ್ಸ್ಯಾನ್ ಸಾರಸ್ವತಾನಥ ಮರುಧ್ವನ್ನಮತಿಕ್ರಮ್ಯ ಸೌವೀರಾಭೀರಯೋಪರಾನ್ ಆನರ್ತಾನ್ ಭಾರ್ಗವೋಪಾರ್ಗಾತ್ ಶ್ರಾಂತವಾಹೋ ಮನಾಗ್ವಿಭುಃ. ಅನುವಾದ: ಹೇ ಶೌನಕ, ಆ ಬಳಿಕ ಭಗವಂತನು ಕುರುಜಾಂಗಲ, ಪಾಂಚಾಲ, ಶೂರಸೇನ, ಯಮುನಾ ನದಿಯ ತೀರದ ಭೂಭಾಗ, ಬ್ರಹ್ಮಾವರ್ತ, ಕುರುಕ್ಷೇತ್ರ, ಮತ್ಸ್ಯ, ಸಾರಸ್ವತ, ಮರಳುಗಾಡು ಮತ್ತು ಅಲ್ಪ ನೀರಿರುವ ಭೂಭಾಗಗಳತ್ತ ಚಲಿಸಿದನು. ಈ ಪ್ರಾಂತಗಳನ್ನೆಲ್ಲ ದಾಟಿದ ಬಳಿಕ ಕ್ರಮೇಣ ಸೌರೀರ ಮತ್ತು ಅಭೀರ ಪ್ರಾಂತಗಳನ್ನು ತಲುಪಿದನು. ಅಲ್ಲಿಂದ ಇವುಗಳ ಪಶ್ಚಿಮಕ್ಕೆ ಹೋಗಿ ಕೊನೆಯಲ್ಲಿ ದ್ವಾರಕೆಯನ್ನು ತಲುಪಿದನು. ಶ್ರೀಕೃಷ್ಣ ಇಲ್ಲಿ ಈಗಿನ ಪ್ರಸ್ತುತವಾದಂತಹ ಸ್ಥಳಗಳ ಹೆಸರನ್ನು ನಾವು ಕಾಣುವುದಾದ್ರೆ ದಿಲ್ಲಿ, ಪಂಜಾಬ್, ರಾಜಸ್ಥಾನ, ಮಧ್ಯಪ್ರದೇಶ, ಸೌರಾಷ್ಟ್ರ, ಗುಜರಾತ್ ಇತ್ಯಾದಿ ಜಾಗಗಳನ್ನು ದಾಟಿಕೊಂಡು ಆತನು ಹೋಗಿದ್ದಾನೆ. ಈಗ ಆ ಸ್ಥಳಗಳ ಹೆಸರುಗಳು ಮಾತ್ರ ಸ್ವಲ್ಪ ಬದಲಾಗಿದೆ. ಆದರೆ ಹೆಚ್ಚು ಕಡಿಮೆ ನಾವು ಸ್ವಲ್ಪ ವಿಚಾರ ಮಾಡಿ ನೋಡಿದ್ರೆ ಅದು ಇರುವುದು ನಮಗೆ ಕಾಣಿಸಿಕೊಳ್ತದೆ. ಹಾಗಾಗಿ ಕುರುಕ್ಷೇತ್ರದ ಅಸ್ತಿತ್ವವನ್ನು ಯಾರು ಪ್ರಶ್ನಿಸುವಂತಿಲ್ಲ. ಕುರುಕ್ಷೇತ್ರದಲ್ಲಿ ನಡೆದಂತಹ ಮಹಾಭಾರತ ಯುದ್ಧವೂ ಕೂಡ ಅದು ಖಂಡಿತವಾಗಿಯೂ ಸತ್ಯವಾಗಿದೆ. ಹೀಗೆ ಭಗವಂತನು ತಾನು ದ್ವಾರಕೆಯತ್ತ ಪ್ರಯಾಣವನ್ನ ಬೆಳೆಸಿದ್ದಾನೆ. ಭಗವಂತನು ಈ ಪ್ರಾಂತ್ಯಗಳ ಮೂಲಕ ಪ್ರಯಾಣ ಮಾಡುತ್ತಿದ್ದಾಗ ಜನ ಅವನನ್ನು ಸ್ವಾಗತಿಸಿದರು, ಅರ್ಚಿಸಿದರು, ನಾನಾ ಕಾಣಿಕೆಗಳನ್ನು ಕೊಟ್ಟರು. ಸಂಜೆಯ ಹೊತ್ತು ಎಲ್ಲ ಸ್ಥಳಗಳಲ್ಲಿ ಭಗವಂತನು ಸಂಧ್ಯಾವಂದನೆಯ ಅನುಷ್ಠಾನಕ್ಕಾಗಿ ತನ್ನ ಪ್ರಯಾಣವನ್ನು ನಿಲ್ಲಿಸಿದ್ದನು. ನಿತ್ಯವೂ ಸೂರ್ಯಾಸ್ತದ ಬಳಿಕ ಇದನ್ನು ಅನುಷ್ಠಾನ ಮಾಡಲಾಗುತ್ತಿತ್ತು. ಇಲ್ಲಿ ಭಗವಂತನನ್ನ ಎಲ್ಲರೂ ಕೂಡ ಸ್ವಾಗತಿಸ್ತಾರೆ. ಭಗವಂತ ಈ ಎಲ್ಲ ಪ್ರಾಂತ್ಯಗಳಿಗೆ ಹೋಗುವಂತದ್ದು ಉದ್ದೇಶ ಏನು ಅಂತ ಹೇಳಿದ್ರೆ ಅವರೆಲ್ಲರ ಮೇಲೆ ಅನುಗ್ರಹವನ್ನ ತಾನು ತೋರಿಸಬೇಕು ಅನ್ನುವಂತಹ ಉದ್ದೇಶದಿಂದ, ಅವರೆಲ್ಲರ ಮಹಾಭಾಗ್ಯ ಅದು ಭಗವಂತನನ್ನ ಕಾಣುವಂತಹದ್ದು, ಆ ಭಗವಂತನ ದಿವ್ಯವಾದಂತಹ ಮಂಗಳಮಯವಾದಂತಹ ದರ್ಶನವನ್ನ ಪಡೆಯುವಂತಹದ್ದು. ಮುಂದಕ್ಕೆ ಭಗವಂತ ದ್ವಾರಕೆಗೆ ಹೇಗೆ ಪ್ರವೇಶವನ್ನ ಮಾಡ್ತಾನೆ ಅನ್ನೋದನ್ನು ನಾವು ಮುಂದಿನ ಅಧ್ಯಾಯದಲ್ಲಿ ನೋಡೋಣ. ಇಲ್ಲಿಗೆ ಇವತ್ತಿನ ತರಗತಿಗೆ ನಾನು ವಿರಾಮವನ್ನ ಕೊಡ್ತಾ ಇದ್ದೇನೆ. ಇತಿ ಶ್ರೀಮದ್ ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಯಾಂ ಸಂಹಿತಾಯಾಂ ಪ್ರಥಮ ಸ್ಕಂದೇ
ಶ್ರೀಕೃಷ್ಣ ದ್ವಾರಕಾಗಮನಂ ನಾಮ 10ಮೋಧ್ಯಾಯ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ.